ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಮಸ್ಕಾರ ವೀಕ್ಷಕರೇ, ನಮ್ಮ ಟಿವಿ ಅರ್ಪಿಸುತ್ತಿರುವ ಹಾಗೂ ಯುನಿಟಿ ಹಾಸ್ಪಿಟಲ್ ಮ್ಯಾಂಗಳೂರು ಇವರ ಪ್ರಾಯೋಜಕತ್ವದ ನೇರ ಪ್ರಸಾರ ಕಾರ್ಯಕ್ರಮ ಆರೋಗ್ಯ ಸ್ಪರ್ಶ. ಈ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮ್ಮ ಮುಖದ ಸೌಂದರ್ಯವನ್ನು ಇಮ್ಮಡಿಗೊಳಿಸುವುದು ನಗು. ಈ ನಾವು ನಗುವಂಥ ಸಂದರ್ಭದಲ್ಲಿ ಮುತ್ತಿನಂಥ ಹಲ್ಲುಗಳು, ಇವುಗಳು ನಮ್ಮ ಸೌಂದರ್ಯವನ್ನು ಇನ್ನೂ ಹೆಚ್ಚುಗೊಳಿಸುತ್ತವೆ. ಆದರೆ ಈ ಹಲ್ಲಿನ ಬಗ್ಗೆ ನಾವು ಸಾಮಾನ್ಯವಾಗಿ ನಿರ್ಲಕ್ಷ್ಯವನ್ನು ತೋರಿಸುವುದು ಬಹುತೇಕ ಎಲ್ಲರೂ ನಾವು ಇದನ್ನೇ ಮಾಡ್ತೇವೆ. ಹಾಗಾಗಿ ಈ ಹಲ್ಲಿನ ಪೋಷಣೆ ಅತ್ಯಂತ ಅವಶ್ಯಕವಾದಂಥದ್ದು. ನಮ್ಮ ಇಂದಿನ ಈ ಆರೋಗ್ಯ ಸ್ಪರ್ಶ ಸಂಚಿಕೆಯಲ್ಲಿ ದಂತ ಪುನಶ್ಚೇತನ ಹಾಗೂ ರೂಟ್ ಕೆನಲ್ ಚಿಕಿತ್ಸೆ ಈ ವಿಚಾರದಲ್ಲಿ ಇಂದಿನ ನೇರ ಪ್ರಸಾರ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಎರಡು ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಯುನಿಟಿ ಹಾಸ್ಪಿಟಲ್ನ ಖ್ಯಾತ ದಂತವೈದ್ಯೆಯಾಗಿರುವ ಡಾಕ್ಟರ್ ರೇಷ್ಮಾ ಉಚ್ಚಿಲಾ ಇವರನ್ನು ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ನಮಸ್ತೆ ಮೇಡಮ್. ಉಷಾ ಉಚ್ಚಿಲಾ ಇವರನ್ನು ನಾವು ಇಂದಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಡಾಕ್ಟರ್, ನಾವು ಸಾಮಾನ್ಯವಾಗಿ ನಮ್ಮ ಡ್ರೆಸ್ಸಿಂಗ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಅಥವಾ ಬೇರೆ ಏನೋ ವಿಚಾರ ಆಗಿರ್ಬೋದು, ಇವುಗಳ ಬಗ್ಗೆ ತುಂಬಾ ಗಮನ ಹರಿಸ್ತೇವೆ. ಬಟ್ ದ ಮೋಸ್ಟ್ ನಿಗ್ಲೆಕ್ಟೆಡ್ ಪಾರ್ಟ್ ಈಸ್ ಹಲ್ಲು. ಈ ಹಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಬಹುಶಃ ನಾವು ಹೆಚ್ಚು ಆ ನೋವು ಬಂದಂಥ ಸಂದರ್ಭ ಮಾತ್ರ ನಾವು ಡೆಂಟಿಸ್ಟನ್ನು ವಿಸಿಟ್ ಮಾಡ್ತೇವೆ. ಅದರ್ವೈಸ್ ವಿ ಡೋಂಟ್ ಬಾದರ್ ಮಚ್ ಅಬೌಟ್ ಇಟ್. ಸೊ ಹಾಗಾಗಿ ಯಾವೆಲ್ಲ ಸಂದರ್ಭಗಳಲ್ಲಿ ನಮ್ಮ ಹಲ್ಲುಗಳು ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳಿವೆ? ಹಲ್ಲುಗಳು ಡ್ಯಾಮೇಜು, ಜನ ಏನು ಅನ್ಕೋತಾರೆ, ಹಲ್ಲಲ್ಲಿ ಕ್ಯಾವಿಟಿ ಆಗುತ್ತೆ, ಅದಕ್ಕೆ ಮಾತ್ರ ಹಲ್ಲು ಡ್ಯಾಮೇಜ್ ಆಗುತ್ತೆ. ಹೌದು, ಬಟ್ ಅದಲ್ಲ. ಈಗ ಇಮಿಡಿಯೇಟ್ ಡ್ಯಾಮೇಜ್, ಈಗ ಟ್ರಾಮಾ ಕೇಸಸ್ ಅಲ್ಲಿ ನಾವು ಬಿದ್ವಿ ಅಥವಾ ಆಕ್ಸಿಡೆಂಟ್ ಆಯಿತು, ಆ ಸಂದರ್ಭಗಳಲ್ಲಿ ಡೈರೆಕ್ಟ್ ಆಗಿ ಹಲ್ಲು ಡ್ಯಾಮೇಜ್ ಆಗ್ತದೆ. ಇನ್ ಸಚ್ ಕೇಸಸ್ ನಾವು ಚಿಕ್ಕ ಬ್ರೇಕ್ ಆಗಿದ್ರೆ ಡೈರೆಕ್ಟ್ ಆಗಿ ಫಿಲ್ಲಿಂಗ್ ಮಾಡ್ಬೋದು, ಇಲ್ಲ ದೊಡ್ಡ ಬ್ರೇಕ್ ಆಗಿದ್ರೆ ರೂಟ್ ಕೆನಾಲ್ ಮಾಡಿ ಕ್ಯಾಪ್ ಹಾಕ್ಬೋದು. ಸೊ ಅದನ್ನ ನಾವು ಹಾಗೆ ರಿಪೇರ್ ಮಾಡ್ಬೋದು. ಇಲ್ಲ ಅದು ಕಂಪ್ಲೀಟ್ ಆಗಿ 2-3 ಪೀಸಸ್ ಆಗಿ ಇಲ್ಲ ಟೋಟಲಿ ಹೊರಗೆ ಬಂದು ಅದನ್ನ ವಾಪಸ್ ಹಾಕಕ್ಕಾಗಲ್ಲ ಅಂದ್ರೆ ಅದನ್ನ ನಾವು ರಿಪ್ಲೇಸ್ ಮಾಡಬೇಕು. ಅದು ಇಮಿಡಿಯೇಟ್ ಆಗಿ ಡೈರೆಕ್ಟ್ ಆಗಿ ಆಗೋ ಡ್ಯಾಮೇಜ್. ಇನ್ನೊಂದು ಡ್ಯಾಮೇಜ್ ಯಾರು ಯೂಶಲಿ ಜನರಿಗೆ ಗೊತ್ತಿರೋದಿಲ್ಲ, ಅದು ಆಗೋದು ಲಾಂಗ್ ಟರ್ಮ್ ಅಲ್ಲಿ. ಒಂದು ಅಗಿಯುವುದರಿಂದ ಆಗೋದು ಅಟ್ರಿಷನ್ ಅಂತೇವೆ. ಈಗ ಹಲ್ಲಿನ ಸವಿಯೋದು, ಅದು ಅಗೀತಾ 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 20 years ಇಂದ 40 yearsಗೆ 60 yearsಗೆ ಹಲ್ಲಿನ ಹೈಟು ಕಮ್ಮಿ ಆಗ್ತಾ ಹೋಗ್ತದೆ, ಹಲ್ಲು ಸವದು ಸವದು ಸವದು. ಸೊ ಅದು ಒಂದು ರೀತಿಯಿಂದ ಡ್ಯಾಮೇಜ್. ಹಲ್ಲು ಸವಿತಾ ಸವಿತಾ ಕೆಲವರಿಗೆ ಏನಾಗ್ತದೆ, ರಾತ್ರಿ ನಿದ್ದೆ ಮಾಡುವಾಗ ಹಲ್ಲು ಕಡಿಯೋ ಅಭ್ಯಾಸ ಇರ್ತದೆ, ಟೆನ್ಷನ್ ಇರುವಾಗ ಹಲ್ಲು ಕಡಿಯೋ ಅಭ್ಯಾಸ ಇರ್ತದೆ, ಅವರಿಗೆ ತುಂಬಾ ಬೇಗನೆ ಹಲ್ಲು ಸವದು ಹೋಗ್ತದೆ. ಸೊ ಆಗ ಅವರಿಗೆ ಕಚ್ಚಲಿಕ್ಕೆ ಶಾರ್ಪ್ ಪಾಯಿಂಟ್ಸ್ ಇರೋದಿಲ್ಲ ಹಲ್ಲಲ್ಲಿ, ಮತ್ತೆ ಬಿಸಿ ಕೋಲ್ಡ್ ಎಲ್ಲ ಸೆನ್ಸಿಟಿವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇನ್ ಸಚ್ ಕೇಸಸ್ ಅದಕ್ಕೆ ಕ್ಯಾಪ್ ಹಾಕುವುದು ಅಥವಾ ಫಿಲ್ಲಿಂಗ್ ಮಾಡುವುದು ಅದೆಲ್ಲ ಮಾಡ್ಬೇಕಾಗ್ತದೆ. ಇನ್ನೊಂದು ಸಾಮಾನ್ಯವಾಗಿ ಜನರಿಗೆ ಗೊತ್ತಿರೋದಿಲ್ಲ, ಬ್ರಷ್ ಮಾಡೋದ್ರಿಂದ ಹಲ್ಲು ಡ್ಯಾಮೇಜ್ ಆಗುವಂಥದ್ದು. ಹೌದು, ಹಲ್ಲಿನ ಪಾತ್ರೆ ತರ ಜನ ಉಜ್ತಾರೆ. ಹೌದು, ಖಂಡಿತ. ಬ್ರಷ್ ಯೋರ್ ಟೀತ್ ಅಂತ ನರ್ಸರಿಯಿಂದ ಹಿಡಿದು. ಹೌದು, ಇದು ವೆರಿ ರಾಂಗ್ ಮೆಥಡ್ ಆಫ್ ಬ್ರಷಿಂಗ್. ಯೂಶಲಿ ಅಪ್ ಅಂಡ್ ಡೌನ್ ಸ್ಟ್ರೋಕ್ಸ್ ಕೊಡ್ಬೇಕು, ಗಮ್ ಲೈನ್ ವರ್ಗೆ. ಮತ್ತೆ ನಾವು ಸಾಫ್ಟ್ ಬ್ರಷ್ ಯೂಸ್ ಮಾಡಬೇಕು. ಇನ್ಫ್ಯಾಕ್ಟ್ ಹಾರ್ಡ್ ಮೀಡಿಯಂ ಬ್ರಷ್ ಟೋಟಲಿ ಬ್ಯಾನ್ ಮಾಡಬೇಕು ಮಾರ್ಕೆಟ್ ಇಂದ. ಜನರಿಗೆ ಗೊತ್ತಿಲ್ಲ, ಹಾರ್ಡ್ ಬ್ರಷ್ ಇಂದ ಚೆನ್ನಾಗಿ ಉಜ್ತಾರೆ. ಹೌದು, ಓಕೆ, ಉಜ್ಜುವ ಬೆಳ್ಳಗಾಗ್ತದೆ. ಏನಾಗ್ತದೆ, 20 years ಅವರು ಉಜ್ತಾರೆ, ಮೇಲಿನ ಎನಾಮೆಲ್ ಎಲ್ಲ ಹೋಗ್ತದೆ, ಮತ್ತೆ ಹಲ್ಲು ಇನ್ನ ವೈಟ್ ಆಗೋದಕ್ಕಿಂತ ಇನ್ನ ಯೆಲ್ಲೋ ಆಗ್ತದೆ. ಯಾಕೆಂದ್ರೆ ಹೊರಗಿನ ಲೇಯರ್ ಎನಾಮೆಲ್ ಮಾತ್ರ ವೈಟ್ ಇರೋದು, ಸೆಕೆಂಡ್ ಲೇಯರ್ ಎನಾಮೆಲ್ಗೆ ಒಳಗೆ ಏನ್ ಲೇಯರ್ ಇರ್ತದೆ ಅದು ಡೆಂಟಿನ್ ಅಂತೇವೆ, ಅದು ಟೋಟಲಿ ಯೆಲ್ಲೋ ಕಲರ್. ಸೊ ಎನಾಮೆಲ್ ಹೋಗ್ತಾ ಹೋಗ್ತಾ ಡೆಂಟಿಂದು ಕಲರ್ ಜಾಸ್ತಿ ಕಾಣ್ತದೆ ಹೊರಗೆ. ಸೊ ಹಾಗಾಗಿ ಹಲ್ಲು ಇನ್ನ ಯೆಲ್ಲೋ ಕಾಣ್ತದೆ, ನಾವು ಉಜ್ಜಿದಷ್ಟು ಇನ್ನ ಯೆಲ್ಲೋ ಕಲರ್ ಆಗುತ್ತೆ. ಸೊ ಅದು ದಟ್ ಈಸ್ ಒನ್ ಕಾಮನ್ ಪ್ರಾಕ್ಟೀಸ್. ನಾನು ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಪ್ಲೀಸ್ ಸಾಫ್ಟ್ ಬ್ರಷ್ ಯೂಸ್ ಮಾಡಿ.
ನಿಮ್ಮ ಹಲ್ಲು ಮೇಲೆ ಏನೇನು ಕೋಪ ಇದೆ ತೆಗಿಬೇಡಿ, ಸಾಫ್ಟ್ ಆಗಿ ಬ್ರಷ್ ಮಾಡಿ. ನಿಮ್ಮ ವಸಡಿಗೆ ನೀವು ಎಷ್ಟು ಫೋರ್ಸ್ ಕೊಡ್ಬೋದೋ ಅಷ್ಟೇ ಫೋರ್ಸ್ ನಿಮ್ಮ ಹಲ್ಲಿಗೆ ಸಹ ಕೊಡಬೇಕು, ಅದಕ್ಕಿಂತ ಜಾಸ್ತಿ ಫೋರ್ಸ್ ಬೇಕಾಗಲ್ಲ. ನಿಮ್ಮ ಹಲ್ ಮೇಲೆ ಕಲೆ ಬಂತು ಏನಾರ ಬಂತು ನೀವು ಹೋಗಿ ಕ್ಲೀನ್ ಮಾಡಿಸ್ಕೊಳ್ಳಿ, ಬ್ರಷಿಂಗ್ ಇಂದ ಹೋಗುದಿಲ್ಲ ಡೆಪಾಸಿಟ್ಸ್ ಎಲ್ಲ. ಸೊ ಇದು ಎಲ್ಲ ಲಾಂಗ್ ಟರ್ಮ್ ಡ್ಯಾಮೇಜಸ್. ಇನ್ನೊಂದು ಸೋಡಾಸ್ ಇಂದ, ಆಸಿಡಿಕ್ ಫುಡ್ಸ್, ಕೆಲವರಿಗೆ ತುಂಬಾ ವಾಂತಿ ಬರ್ತದೆ ಆಸಿಡಿಟಿಯಿಂದ, ಆ ಆಸಿಡ್ಸ್ ಇಂದ ಹಲ್ಲು ಕರಗಿ ಹೋಗ್ತದೆ, ಅದು ಸಹ ಒಂದು ಟೈಪ್ ಆಫ್ ಡ್ಯಾಮೇಜ್. ಸೊ ಇದೆಲ್ಲ ಅನ್ನೋನ್, ಅಂದ್ರೆ ಯೂಶಲಿ ಜನರಿಗೆ ಗೊತ್ತಿರೋದಿಲ್ಲ. ನೆಕ್ಸ್ಟ್ ವಿ ಕಮ್ ಟು ಕೇರೀಸ್. ನೆಕ್ಸ್ಟ್ ಹುಳುಕ ಹಲ್ಲು, ಅದು ಫಸ್ಟ್ ಚಿಕ್ಕದಿರ್ತದೆ, ಅವಾಗೇನು ಗೊತ್ತಾಗೋದಿಲ್ಲ, ಹಾಗೆ ದೊಡ್ಡದಾಗ್ತಾ ಆಗ್ತಾ ಅದ್ರದ್ದು ಸಿಂಪ್ಟಮ್ಸ್ ಬರ್ತವೆ. ಸೊ ಕೇರೀಸ್ ಇಸ್ ಅ ಮೇಜರ್ ಕಾಸ್. ಎಸ್, ಸೊ ದೀಸ್ ಆರ್ ಆಲ್ ದ ಕಾಸಸ್. Okay, the damages caused to our teeth. Okay. From so many causes. Okay. ಡಾಕ್ಟರ್, ಈಗ ನಾನು ಆಲ್ರೆಡಿ ಹೇಳಿದ ಹಾಗೆ ನಾವು ಹಲ್ಲಿನ ಬಗ್ಗೆ ತುಂಬ ಅಸಡ್ಡೆಯನ್ನು ತೋರಿಸ್ತೇವೆ. ಸೊ ನಮಗೆ ಈಗ ಸಣ್ಣ ಸಣ್ಣ ಹಲ್ಲಿನ ಸಮಸ್ಯೆಗಳು ಬಂದಿರುತ್ತೆ, ಬಟ್ ಡಾಕ್ಟರ್ಸ್ ಹತ್ರ ಹೋಗಿರೋದಿಲ್ಲ. ಬಟ್ ಇಫ್ ಯು ಲೀವ್ ದ್ಯಾಟ್ ಫಾರ್ ಲಾಂಗ್ ಪೀರಿಯಡ್, ಸೊ ಅವಾಗ ಏನಾಗುತ್ತೆ, ಅದರ ಇನ್ನೂ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಹೋಗುತ್ತೆ. ಈಗ ಕೆಲವೊಂದು ಸಲ ನಮಗೆ ಗೊತ್ತಿರಲ್ಲ ಯಾವೆಲ್ಲ ಸಿಂಪ್ಟಮ್ಸ್ ಮೇಲೆ ಬೇಸ್ ಇಟ್ಕೊಂಡು ಯಾವುದನ್ನು ಈ ಥರ ಆದರೆ ನಾವು ಯಾರನ್ನ ಡೆಂಟಿಸ್ಟನ್ನು ಯಾವಾಗ ನಾವು ಮೀಟ್ ಆಗಬೇಕು ಅಂತ ಹೇಳಿ. ಸೊ ವಿಚ್ ಆರ್ ದೋಸ್ ಸಿಂಪ್ಟಮ್ಸ್ ದಟ್ ವಿ ಹ್ಯಾವ್ ಟು ವಿಸಿಟ್ ಡೆಂಟಿಸ್ಟ್? ನೋಡಿ, ಜನರಲ್ ಆಗಿ 6 ಮಂತ್ಸಿಗೆ ಒಂದ್ಸಲ ಒಂದು ಡೆಂಟಿಸ್ಟ್ನ ಮೀಟ್ ಮಾಡೋದು ಒಳ್ಳೆಯದು. ಓಕೆ, ಅದು ಜನರಲ್ ಆಗಿ ವಿತೌಟ್ ಎನಿ ಸಿಂಪ್ಟಮ್ಸ್. ಬಟ್ ದ ಮೇನ್ ಸಿಂಪ್ಟಮ್ಸ್ ನಾವು ಫಸ್ಟ್ ಏನು ಕಂಡು ಬರ್ತದೆ, ಸ್ವಲ್ಪ ಬ್ರಷ್ ಮಾಡುವಾಗ ಬ್ಲೀಡಿಂಗ್ ಬರ್ತದೆ, ಅನ್ಕೋತೀವಿ ಚೂರೇ ಚೂರು ನಡೀತದೆ, ಇಟ್ಸ್ ಓಕೆ, ಬೇರೆ ದಿನವಿಡೀ ಏನಿಲ್ಲ ನಡೆಯುತ್ತೆ. ಅಥವಾ ನಾವು ಏನಾರ ಬಿಸಿ ಟೀ ಕುಡಿತಾ ಇದೀವಿ, ಕಾಫಿ ಕುಡಿತಾ ಇದೀವಿ, ಅಥವಾ ಕೋಲ್ಡ್ ವಾಟರ್, ಐಸ್ ಕ್ರೀಮ್, ಅದಕ್ಕೆಲ್ಲ ಸೆನ್ಸಿಟಿವಿಟಿ ಸ್ಟಾರ್ಟ್ ಆಗ್ತದೆ. ಈ ಸ್ಟೇಜ್ ಅಲ್ಲಿ ಕ್ಯಾವಿಟೀಸ್ ಇರ್ಬೋದು, ಏನೇ ಪ್ರಾಬ್ಲಮ್ ಇರ್ಬೋದು, ಪಾಕೆಟ್ಸ್ ಇರ್ಬೋದು, ಅದೆಲ್ಲ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರ್ತದೆ. ಓಕೆ, ಸೊ ಯೂಶಲಿ ಜನ ಏನ್ ಮಾಡ್ತಾರೆ, ಅವರು ಅವಾಯ್ಡ್ ಮಾಡ್ಬಿಡ್ತಾರೆ, ಅದನ್ನ ಇಗ್ನೋರ್ ಮಾಡ್ತಾರೆ. ಅಲ್ಲ, ನಾವು ಓಕೆ ಟೀ ಸ್ವಲ್ಪ ಆರಿಸಿ ಕುಡಿಯುವ, ಐಸ್ ಕ್ರೀಮ್ ತಿನ್ನೋದು ಬೇಡ, ಸ್ವಲ್ಪ ಇಟ್ಟು ಅದು ಕರಗ್ಲಿ ಮತ್ತೆ ತಿನ್ನುವ. ಕರೆಕ್ಟ್. ಬಟ್ ಅದು ಒಂದು ಏನು ಕಾಮನ್ ಫೀಲಿಂಗ್ ಅಬೌಟ್ ಡೆಂಟಿಸ್ಟ್ರಿ. ನಾನು ತುಂಬಾ ಪೇಷಂಟ್ ಹತ್ರ ನೋಡಿದ್ದೇನೆ, ಅವರಿಗೆ ಡೆಂಟಲ್ ಟ್ರೀಟ್ಮೆಂಟ್ ಅಂದ್ರೆ ಭಯ ಆಗ್ತದೆ. ಹೌದು. ಒಂದು ಏನಂದ್ರೆ ಅದರಿಂದ ಅದು ನಾವು ಟ್ರೀಟ್ಮೆಂಟ್ ಮಾಡುವಾಗ ಬರುವ ಸೌಂಡು, ಮತ್ತೆ ಬಾಯಲ್ಲಿ ನೀರು ಬರ್ತದೆ, ಸ್ವಲ್ಪ ಡಿಸ್ಕಂಫರ್ಟ್ ಇರ್ತದೆ. ಇಕ್ವಿಪ್ಮೆಂಟ್ಸ್ ಯೂಸ್, ಅದು ಕೂಡ ಭಯ, ಅದು ನೋಡ್ಲಿಕ್ಕೆ. ಸೊ ಹಾಗಾಗಿ ಅವರು ಡಿಲೇ ಮಾಡಿದಷ್ಟು ಅವರು ಅಲ್ಟಿಮೇಟ್ಲಿ ಬಂದಾಗ ಟ್ರೀಟ್ಮೆಂಟ್ ತುಂಬಾ ಇರ್ತದೆ. ಹೌದು, ಕರೆಕ್ಟ್. ಅನ್ಫಾರ್ಚುನೇಟ್. ಈಗ ಅವರು ಚಿಕ್ಕದಿರುವಾಗ ಬಂದ್ರೆ ಟ್ರೀಟ್ಮೆಂಟ್ 5 ನಿಮಿಷ ಅಷ್ಟೇ ಮುಗ್ದು ಹೋಗ್ತದೆ, ಅವರಿಗೆ ಟೆನ್ಷನ್ನೇ ಆಗುದಿಲ್ಲ ಆಕ್ಚುಲಿ. ಬಟ್ ಅವರು ಏನ್ ಮಾಡ್ತಾರೆ, ಬಿಟ್ಟು 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 ಅವರು ಲೇಟ್ ಆಗಿ ಬಂದಾಗ ಅಷ್ಟೊತ್ತಿಗೆ ಟ್ರೀಟ್ಮೆಂಟು ಸಹ ದೊಡ್ಡದಾಗಿರ್ತದೆ. ಸೊ ಹಾಗಾಗಿ ಆದಷ್ಟು ಇದು ಇನಿಷಿಯಲ್ ಸಿಂಪ್ಟಮ್ಸ್, ಸ್ವಲ್ಪ ಬ್ಲೀಡಿಂಗ್ ಆಯ್ತು, ಸೆನ್ಸಿಟಿವಿಟಿ ಬಂತು, ಇಲ್ಲ ತಿನ್ನುವಾಗ ಏನಾರ ಸಿಕ್ಕಾಕೊಳ್ತು, ಟೂತ್ ಪಿಕ್ ನೀವು ಅವಾಗ ಯೂಸ್ ಮಾಡಿ, ಫ್ಲಾಸ್ ಆವಾಗ ಯೂಸ್ ಮಾಡಿ, ಬಟ್ ನೆಕ್ಸ್ಟ್ ಡೇ ಹೋಗಿ ತೋರಿಸಿ, ಸೊ ದಟ್ ಆವಾಗ ಅದು ಟ್ರೀಟ್ಮೆಂಟ್ ಆಗ್ತದೆ. ಟ್ರೀಟ್ಮೆಂಟ್ ಆಗಿ ಅದನ್ನು ತುಂಬ ಪ್ರೊಲಾಂಗ್ ಮಾಡದೆ ಇಮಿಡಿಯೇಟ್ ನಾವು ಡಾಕ್ಟರ್ ವಿಸಿಟ್ ಆಗುವಂತ ಅವಶ್ಯಕತೆ ಇದೆ ಅಂತ ಹೇಳಿ. ಡಾಕ್ಟರ್, ಇನ್ನೊಂದು, ಈ ಹಲ್ಲಿನಲ್ಲಿ ತೂತಾಗುವಂಥದ್ದು ಸರ್ವೇ ಸಾಮಾನ್ಯ. ಸೊ ಸಾಮಾನ್ಯವಾಗಿ ಎಲ್ಲರ ಹತ್ರ ಈ ಸಮಸ್ಯೆ ಇರುತ್ತೆ, ಆದರೆ ಅದು ತುಂಬ ಜೋರಾಗಿ ಇದ್ದಾಗ ನೋವು ಹೇಳುತ್ತೆ, ಫುಡ್ ಎಲ್ಲ ಹೋಗಿ ಎಲ್ಲ ಕಲೆಕ್ಟ್ ಆಗ್ತದೆ, ಒಂದು ರೀತಿಯ ಡಿಸ್ಕಂಫರ್ಟ್ ಆಗುತ್ತೆ ಅಂತ ಆದಾಗ ಮಾತ್ರ ನಾವು ಡೆಂಟಿಸ್ಟ್ ಹತ್ರ ಹೋಗ್ತೀವಿ. ಸೊ ಈ ಹಲ್ಲುಗಳಲ್ಲಿ ತೂತು ಯಾಕೆ ಆಗುತ್ತೆ ಮತ್ತು ಆದಂಥ ಸಂದರ್ಭದಲ್ಲಿ ಯಾವ ರೀತಿಯ ಟ್ರೀಟ್ಮೆಂಟನ್ನು ನಾವು ಪಡ್ಕೋಬೇಕು? ಈಗ ಹಲ್ಲಿಗೆ ತೂತಾಗುತ್ತೆ, ಎಷ್ಟು ಇದು ಇಟ್ ಈಸ್ ನಾಟ್ ಯೂನಿಫಾರ್ಮ್, ಅಂದ್ರೆ ಎಲ್ಲರಿಗೆ ಆಗುದಿಲ್ಲ. ಕೆಲವರು ಹೇಳ್ತಾರೆ, ಡಾಕ್ಟ್ರೇ ನಾನು ಡೈಲಿ ಒಂದೇ ಸಲ ಬ್ರಷ್ ಮಾಡೋದು, ಒಂದೊಂದ್ಸಲ ನನಗೆ ಬ್ರಷ್ ಮಾಡ್ಲಿಕ್ಕೆ ಸಹ ಟೈಮ್ ಇಲ್ಲ. ಬಟ್ ನಾವು ಅವ್ರದ್ದು ಬಾಯಲ್ಲಿ ನೋಡಿದ್ರೆ ಒಂದು ಕ್ಯಾವಿಟಿ ಸಹ ಇರುವುದಿಲ್ಲ. ಇನ್ನ ಕೆಲವರು ಹೇಳ್ತಾರೆ, ಡಾಕ್ಟ್ರೇ ನಾವು 3 ಸಲ ಊಟ ಆದ ತಕ್ಷಣ ಬ್ರಷ್ ಮಾಡ್ತೇವೆ, ಆದ್ರೆ ಸಹ ಬಾಯೆಲ್ಲ ಕ್ಯಾವಿಟಿ ಉಂಟು. ಅದು ಎಷ್ಟೊಂದು ಬೇರೆ ಕಾರಣಗಳು ಸಹ ಇರ್ತವೆ. ಒಂದು ಏನಂದ್ರೆ ಅವರು ಬೆಳೆಯುವಾಗ ಹಲ್ಲಿನ ಫಾರ್ಮೇಶನ್ ಕೆಲವರಿಗೆ ನಾರ್ಮಲ್ ಆಗಿ ಆಗುದಿಲ್ಲ. ಹಲ್ಲಲ್ಲಿ ಅದು ಡೆಪಾಸಿಟ್ಸ್ ಕ್ಯಾಲ್ಸಿಯಂ ಕಮ್ಮಿ ಇರ್ಬೋದು, ಹೈಪೋಕ್ಯಾಲ್ಸಿಫಿಕೇಶನ್ ಅಂತೇವೆ, ಅಂದ್ರೆ ಅದರಲ್ಲಿ ನಾರ್ಮಲ್ ಅಮೌಂಟ್ ಆಫ್ ಮಿನರಲ್ಸ್ ಇಲ್ಲ. ಸೊ ಅದು ಇಟ್ ವಿಲ್ ಬಿ ಮೋರ್ ಸಸೆಪ್ಟಬಲ್, ಅಂದ್ರೆ ಆ ಹಲ್ಲುಗಳಲ್ಲಿ ಕ್ಯಾವಿಟೀಸ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಇನ್ನೊಂದು ಏನಂದ್ರೆ ಹಲ್ಲಿನ ಶೇಪ್, ಅದು ತುಂಬಾ ಇಂಪಾರ್ಟೆಂಟ್.
ಈಗ ಹಲ್ಲುಗಳು ಕೆಲವರು ಜೆನೆಟಿಕಲಿ ಅದು ಹೆರಿಡಿಟ್ರಿ ಬರ್ತದೆ. ಸೊ ಹಲ್ಲುಗಳು ಫ್ಲಾಟ್ ಇರ್ತವೆ. ಫ್ಲಾಟ್ ಇರುವ ಹಲ್ಲುಗಳು ನೀವು ಉಜ್ಜದೇ ಇದ್ರೆ ಸಹ ಕ್ಯಾವಿಟಿ ಆಗಲ್ಲ, ಯಾಕೆಂದ್ರೆ ಅದರಲ್ಲಿ ಏನೂ ಸಿಕ್ಕಾಕೊಳ್ಳೋದಿಲ್ಲ. ಅದು ಅದರಲ್ಲಿ ಎಲ್ಲಿ ರಿಟೆಂಟಿವ್ ಪಾಯಿಂಟ್ಸೇ ಇರೋದಿಲ್ಲ. ಸೊ ಅವರು ದಿನಕ್ಕೆ ಒಂದ್ಸಲ ಬ್ರಷ್ ಮಾಡಿದ್ರೆ ಸಹ ನಡೀತದೆ. ಇನ್ನು ಕೆಲವರು ಪಾಪ ಅವ್ರದ್ದು ಹಲ್ಲುಗಳು ವ್ಯಾಲಿ ತರ ಹೀಗೆ ಬಂದು ಇಲ್ಲಿ ಒಂದು ಡೀಪ್ ಕ್ರಿವೈಸ್ ಪಿಟ್ ಇರ್ತದೆ. ಸೊ ಅವರು ಎಷ್ಟು ಬ್ರಷ್ ಮಾಡಿದ್ರೆ ಸಹ ಪಿಟ್ಟಿಂದ ಆಹಾರ ಹೋಗುದಿಲ್ಲ, ಅದರಲ್ಲಿ ಆಸಿಡ್ಸ್ ಪ್ರೊಡ್ಯೂಸ್ ಆಗಿ ಅದು ಬೇಗ ಕ್ಯಾವಿಟಿ ಫಾರ್ಮೇಶನ್ ಆಗ್ತದೆ. ಸೊ ಹಾಗಾಗಿ ಅವರು ಚೆಕ್ಅಪ್ ಮಾಡಿಸುವಾಗ ಡೆಂಟಿಸ್ಟ್ ಹೇಳ್ತಾರೆ ಅವರಿಗೆ, ನಿಮ್ಮ ಹಲ್ಲಲ್ಲಿ ಇದು ಡೀಪ್ ಫಿಶರ್ಸ್ ಉಂಟು, ಅದು ಕ್ಯಾವಿಟಿ ಫಾರ್ಮ್ ಆಗಕ್ಕೆ ಮುಂಚೆನೆ ನಾವು ಸೀಲ್ ಮಾಡ್ಬಿಡ್ತೇವೆ, ಪಿಟ್ ಅಂಡ್ ಫಿಶರ್ ಸೀಲೆಂಟ್ ಅಂತೇವೆ, ಬಿಫೋರ್ ದ ಕ್ಯಾವಿಟಿ ಫಾರ್ಮ್ಸ್, ಸೊ ದಟ್ ಅದ್ರಲ್ಲಿ ಏನು ಸಿಗಬಾರ್ದು, ಅದ್ರಲ್ಲಿ ಕ್ಯಾವಿಟಿ ಆಗಬಾರ್ದು. ಇದು ನಾವು ಯಂಗ್ ಸ್ಟೇಜ್ ಅಲ್ಲೇ ಎಷ್ಟೊಂದು ಮಕ್ಕಳಿಗೆ ಮಾಡ್ಬಿಟ್ರೆ ಅವರಿಗೆ ಜೀವನವಿಡೀ ಅದು ಹಲ್ಲಲ್ಲಿ ಕ್ಯಾವಿಟೀಸ್ ಆಗೋದಿಲ್ಲ. ಯಾಕೆಂದ್ರೆ ಎಷ್ಟೊಂದ್ ಸಲ ನಾವು ವಿ ಕಾಂಟ್ ಬ್ಲೇಮ್ ದೆಮ್, ಅವರು ಬ್ಯುಸಿ ಇರ್ತಾರೆ, ಅವ್ರಿಗೆ ಹುಷಾರಿರಲ್ಲ, ಬ್ರಷ್ ಮಾಡ್ಲಿಕ್ಕೆ ಸಹ ಮೂರ್ ಸಲ ಎರಡೆರಡು ಸಲ ಆಗುದಿಲ್ಲ. ಸೊ ದಿಸ್ ಇಸ್ ಅ ಸ್ಮಾಲ್ ಮೆಷರ್ ದಟ್ ಜನಗಳು ಒನ್ಸ್ ದೇ ಕಮ್ ಟು ನೋ, ಅವರು ನೆಕ್ಸ್ಟ್ ಟೈಮ್ ಹೋದಾಗ ಕೇಳ್ಬೋದು, ಡಾಕ್ಟ್ರೇ ನಂದು ಹಲ್ಲಲ್ಲಿ ಫಿಶರ್ಸ್ ಉಂಟಾ, ಸೀಲಿಂಗ್ ಮಾಡಿದ್ರೆ ದೇ ಡೋಂಟ್ ನೀಡ್ ಟು ಬಾದರ್ ಮಚ್, ಅವ್ರದ್ದು ಕೇರ್ ಕಮ್ಮಿ ಆಗ್ತದೆ, ದೇ ಕ್ಯಾನ್ ಬಿ ಮೋರ್ ಫ್ರೀ, ಅವ್ರಿಗೆ ಕ್ಯಾವಿಟೀಸ್ ಆಗುದಿಲ್ಲ. ನೆಕ್ಸ್ಟ್ ಈಸ್ ದ ಪ್ಲೇಸ್ಮೆಂಟ್ ಆಫ್ ದ ಟೀತ್. ಈಗ ಹಲ್ಲೆಲ್ಲ ಒಂದೇ ಲೈನ್ ನಲ್ಲಿ ಇತ್ತು, ಬ್ರಷ್ ಮಾಡಕ್ಕೆ ಎಷ್ಟು ಈಸಿ ಅಲ್ಲ, ಇಟ್ಸ್ ವೆರಿ ಈಸಿ ಟು ಬ್ರಷ್. ಬಟ್ ಎಲ್ಲರಿಗೆ ಹಾಗಿರುವುದಿಲ್ಲ, ಕೆಲವರಿಗೆ ಒಂದು ಹಲ್ಲು ಮುಂದೆ ಒಂದು ಹಲ್ಲು ಹಿಂದೆ ಇರ್ತದೆ. ಎಸ್ಪೆಷಲಿ ಫ್ರಮ್ ದ ಏಜ್ ಆಫ್ 7 to 8 ಮಕ್ಕಳಿಗೆ ನಾವು ಬೈತೇವೆ, ನೀನು ಉಜ್ತಾ ಇಲ್ಲ ಸರಿಗೆ, ಹಲ್ಲೆಲ್ಲ ಎಲ್ಲೋ ಆಗಿದೆ, ಹೋಗಿ ಇನ್ನೊಂದ್ಸಲ ಉಜ್ಕೊಂಬ ಹೋಗು. ಬಟ್ ಅವರು ಪಾಪ ಹಲ್ಲು ಒಂದು ಇರ್ತದೆ, ಒಂದು ಬಿದ್ದೋಗಿರ್ತದೆ, ಕೆಲವು ಹಾಲಲ್ಲಿ ಇರೋದಿಲ್ಲ, ಪರ್ಮನೆಂಟ್ ಅಲ್ಲಿ ಎಲ್ಲೆಲ್ಲೋ ಬರ್ತಾ ಇರ್ತದೆ, ಅವ್ರು ಉಜ್ಜುವಾಗ ಎಲ್ಲ ವಸಡಿಗೆ ತಾಗ್ತದೆ, ನೋವು ಆಗ್ತದೆ, ಸೊ ಅವ್ರು ಉಜ್ಜುದಿಲ್ಲ ಸರಿಗೆ. ಸೊ ಹಾಗಾಗಿ ಆ ಏಜ್ ಅಲ್ಲಿ ಮಕ್ಕಳಿಗೆ ಸ್ಪೆಷಲ್ ಆಗಿ ಸಾಫ್ಟ್ ಬ್ರಷಸ್, ಸ್ಮಾಲ್ ಬ್ರಷಸ್ ಬರ್ತದೆ. ಸೊ ಅವ್ರು ಇಂಡಿವಿಜುವಲ್ ಟೀತ್ ನ ಬ್ರಷ್ ಮಾಡ್ಕೋಬಹುದು ವಿದೌಟ್ ಹಾರ್ಮಿಂಗ್ ದ ಗಮ್ಸ್. ಯಾಕೆಂದ್ರೆ ಅಜ್ಜಿ ಆಗಿದ್ಯಾ ನೀನು, ಮಕ್ಳಿಗೆ ಹೇಳ್ತಾರಲ್ಲ ಹಲ್ಲು ಹೋದಾಗ, ಹಲ್ಲೆಲ್ಲೋಯ್ತು, ಯಾರು ತಗೊಂಡೋಯ್ತು, ಇಲ್ಲಿ ತಗೊಂಡೋಯ್ತು ಹಲ್ಲು. ಸೊ ಒಂದಲ್ಲಿ ಇರೋದಿಲ್ಲ, ಅವ್ರು ಉಜ್ಜುವಾಗ ಅಲ್ಲಿ ವಸಡಿಗೆ ತಾಗಿ ನೋವು ಆಗ್ತದೆ. ಸೊ ಹಾಗಾಗಿ ಚಿಕ್ಕ ಬ್ರಷ್ ಯೂಸ್ ಮಾಡಿದ್ರೆ ಅವರು ಇಂಡಿವಿಜುವಲ್ ಸ್ಪೇಸಸ್, ಇಂಡಿವಿಜುವಲ್ ಟೀತ್ ನ ಬ್ರಷ್ ಮಾಡ್ಬೋದು. ಆಮೇಲೆ ಅವರು ಬೆಳೆಯುವ ಟೈಮಲ್ಲಿ ಹಲ್ಲಿನ ಕರೆಕ್ಟ್ ಮಾಡಿಸಿದ್ರೆ, ನಾವು ಒಂದೊಂದ್ಸಲ ಏನಂತೇವೆ, ಚೆನ್ನಾಗಿದೆಯಲ್ಲ, ಯಾಕೆ ಅವ್ರಿಗೆ ಕಂಬಿ ಹಾಕ್ಸೋದು, ಯಾಕೆ ಆರ್ಥೋ ಟ್ರೀಟ್ಮೆಂಟ್ ಬೇಕು, ಈಗ ಎಲ್ಲರೂ ಕೇಳ್ತಾ ಇದ್ದಾರೆ. ಹೌದು, ಇನ್ ಸಮ್ ಕೇಸಸ್ ಅದು ಪ್ಯೂರ್ಲಿ ಕಾಸ್ಮೆಟಿಕ್ ಇರ್ಬೋದು, ಬಟ್ ಯೂಶಲಿ ಫಾರ್ ದ ಹೆಲ್ತ್ ಆಫ್ ದ ಟೀತ್ ಆಲ್ಸೋ ಹಲ್ಲು ಸ್ಟ್ರೇಟ್ ಲೈನ್ ಅಲ್ಲಿ ಇದ್ರೆ ಅವರಿಗೆ ಸುಲಭ, ಜೀವನವಿಡೀ ಸುಲಭ ಬ್ರಷ್ ಮಾಡಲಿಕ್ಕೆ, ಮೇಂಟೈನ್ ಮಾಡಲಿಕ್ಕೆ. ಸೊ ಒನ್ ಈಸ್ ದ ಕಾಂಪೋಸಿಷನ್ ಆಫ್ ದ ಟೂತ್, ಸೆಕೆಂಡ್ ಈಸ್ ಶೇಪ್ ಆಫ್ ದ ಟೂತ್, ಥರ್ಡ್ ಈಸ್ ಪೊಸಿಷನ್ ಆಫ್ ದ ಟೂತ್. ಮತ್ತೆ ಕೆಲವು ಸಲ ಏನಾಗ್ತದೆ, ಸಲೈವಾ ಕಮ್ಮಿ ಇರ್ತದೆ, ಡ್ರೈ ಮೌತ್ ಕೆಲವರಿಗೆ ಬೇರೆ ಕಾರಣಗಳಿಂದ. ಸೊ ಆಗ ಬ್ಯಾಕ್ಟೀರಿಯಾ ಜಾಸ್ತಿ ಉಳ್ಕೊಂಡ್ಬಿಡ್ತದೆ ಬಾಯಲ್ಲಿ. ಇನ್ ಸಚ್ ಕೇಸಸ್ ಆಲ್ಸೋ ಕ್ಯಾವಿಟೀಸ್ ವಿಲ್ ಬಿ ಮೋರ್. ಸೊ ಯಾಕೆಂದ್ರೆ ಅದು ಸಲೈವಾ ಫ್ಲೋ ಆಗೋದಿಲ್ಲ. ಸೊ ದೀಸ್ ಆರ್ ದ ಜನರಲ್ ಕಾಸಸ್, ಯಾಕೆ ಕ್ಯಾವಿಟೀಸ್ ಆಗ್ತದೆ, ಯಾಕೆ ಕೆಲವರಿಗೆ ಆಗ್ತದೆ ಕೆಲವರಿಗೆ ಆಗೋದಿಲ್ಲ. ಸೊ ಹಾಗಾಗಿ ಆ ಟೈಮಲ್ಲಿ ಫಿಲ್ಲಿಂಗ್ ಮಾಡಲೇಬೇಕು ಅಂತ ನೀವು ಹೇಳ್ತದೆ ಇನ್ ದ ಬಿಗಿನಿಂಗ್. ಹೌದು ಹೌದು, ಚಿಕ್ಕದಿರುವಾಗ ಅವರು ಫಿಲ್ಲಿಂಗ್ ಮಾಡಿದ್ರೆ ಅದು ಮತ್ತೆ ಪ್ರೋಗ್ರೆಸ್ ಆಗುದಿಲ್ಲ, ಅವಾಗ ಸಿಂಪಲ್ ಟ್ರೀಟ್ಮೆಂಟ್ ಅಲ್ಲಿ ಆಗೋಗ್ತದೆ. ಹೌದು, ಕರೆಕ್ಟ್. ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಡಾಕ್ಟರ್, ಮಕ್ಕಳಿಗೆ ಚಾಕ್ಲೇಟ್ಸ್ ಅಂದರೆ ತುಂಬಾ ಇಷ್ಟ, ಆ್ಯಂಡ್ ವೆರಿ ಅರ್ಲಿ ಏಜ್ ದೇ ಸ್ಟಾರ್ಟ್ ವಿತ್ ಇಟ್. ಸೊ ಇವಾಗ ಏನಾಗುತ್ತೆ, ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ ಅಥವಾ ನಾವು ಹೇಳೋದನ್ನು ಕೇಳಿದ್ವಿ, ಮಿಲ್ಕ್ ಟೀತ್, ಈ ಮಿಲ್ಕ್ ಟೀತ್ ಬರುವಂಥ ಸಂದರ್ಭದಲ್ಲಿ ಎಷ್ಟೋ ಅವರ ಆರೋಗ್ಯದಲ್ಲಿ ಬದಲಾವಣೆಗಳಾಗುತ್ತೆ. ದೇ ಸ್ಟಾರ್ಟ್ ವಿತ್ ಅವರಿಗೆ ಹೊಟ್ಟೆಗಿನ ಸಮಸ್ಯೆ ಬರುವಂಥದ್ದು, ಜ್ವರ ಬರುವಂಥದ್ದು, ಅಥವಾ ಬೇರೆನೋ ಸಮಸ್ಯೆ ಹೇಳುವಂಥದ್ದು. ಅಟ್ ದ ಸೇಮ್ ಟೈಮ್ ವಿ ಹಿಯರ್ ದ್ಯಾಟ್ ಮೊದಲೆಲ್ಲ ಏನಿತ್ತು ಅಂತಂದರೆ ಮಿಲ್ಕ್ ಟೀತ್ ಬಂದರೆ ಅದು ಹೋದರೆ ಒಳ್ಳೆಯದು ಅಂತ ಆ ಥರ ಹೇಳುವಂಥದ್ದಿತ್ತು. ಬಟ್ ನೌ ದೇಸ್ ಅ ಕಾನ್ಸೆಪ್ಟ್ ಲೈಕ್ ವಿ ಹ್ಯಾವ್ ಟು ರೀಸ್ಟೋರ್ ದೆಮ್.
ಸೊ ಯಾತಕ್ಕಾಗಿ ಮಿಲ್ಕ್ ಟೀತ್ ಅನ್ನ ನಾವು ರಿಸ್ಟೋರ್ ಮಾಡ್ತೀವಿ? ಹೌದು, ಇದು ತುಂಬಾ ಕಾಮನ್ ಕ್ವೆಶ್ಚನ್ ಜನ ಕೇಳೋದು. ಡಾಕ್ಟ್ರೆ ಅದು ಬಿದ್ದು ಹೋಗ್ತದಲ್ಲ ಹಲ್ಲು, ಇನ್ನೊಂದ್ 2 ವರ್ಷಕ್ಕೆ ಯಾಕೆ ಫಿಲ್ಲಿಂಗ್ ಮಾಡ್ಬೇಕು? ಪಾಪ 2 ವರ್ಷ ಆ ಮಗು ಹೇಗೆ ತಿನ್ಬೇಕು? ಹೌದು, ಈಗ ನಮ್ಗೆ ಒಂದು ಸಲ ಹಲ್ಲಲ್ಲಿ ಒಂದು ಸಾಸಿವೆ ಹೋದ್ರೆ ತಡೀಲಿಕ್ಕೆ ಆಗುದಿಲ್ಲ. ಅವನು ಪಾಪ ಚಿಕ್ಕ ವಯಸ್ಸಲ್ಲಿ ತಿನ್ನುವ ವಯಸ್ಸಲ್ಲಿ ತಿಂದದ್ದೆಲ್ಲ ಹಲ್ವೊಳಗೆ ಹೋಗಿ ಆ ಮಗು ಹೇಗಾದ್ರೂ ಊಟ ಮಾಡ್ಬೇಕು. ದಟ್ ಈಸ್ ಒನ್ ಕಾಸ್. ಓಕೆ, ನಾವು ಮಗು ಶುಡ್ ಬಿ ಕಂಫರ್ಟಬಲ್, ಊಟ ತಿಂಡಿ ಮಾಡ್ಲಿಕ್ಕೆ ಎಲ್ಲ ತಿನ್ಲಿಕ್ಕೆ ಅವನು ಕಂಫರ್ಟಬಲ್ ಆಗಿರ್ಬೇಕು. 2ನೇ ಕಾರಣ ಏನಂದ್ರೆ ಹಲ್ಲು ಬೇಗ ಬಿದ್ದೋದ್ರೆ, ಈಗ ಹಾಲಲ್ಲಿ ಹುಳುಕಾಯ್ತು, ನಾವು ಫಿಲ್ಲಿಂಗ್ ಮಾಡಿಲ್ಲ, ಅದಿನ್ನ ದೊಡ್ಡದಾಯ್ತು, ಕೀವೆಲ್ಲ ಆಯ್ತು, ತೆಗೆದ್ಬಿಟ್ವಿ. ಓಕೆ, ಅದ್ರ ಜಾಗದಲ್ಲಿ ಬರುವ ಪರ್ಮನೆಂಟ್ ಟೀತಿಗೆ ಜಾಗ ಇರುವುದಿಲ್ಲ. ಓಕೆ, ಅದರಲ್ಲಿ ಸ್ಪೇಸಿಂಗ್ ಪ್ರಾಬ್ಲಮ್ಸ್ ಬರ್ತದೆ. ಹಿಂದೆ ಬರುವ ಹಲ್ಲು ಆ ಜಾಗಕ್ಕೆ ನುಗ್ಗಿ ಬಿಡ್ತದೆ. ಓಕೆ, ಸೊ ನೆಕ್ಸ್ಟ್ ಬರುವ ಹಲ್ಲಿಗೆ ಜಾಗ ಇರುವುದಿಲ್ಲ. ಆಮೇಲೆ ಕಂಪಲ್ಸರಿ ಅದು ಆರ್ಥೋ ಟ್ರೀಟ್ಮೆಂಟು ಎಲ್ಲ ಲೇಟರ್ ಆನ್ ಬೇಕಾಗ್ತದೆ. ಹೌದು. ಸೊ ಹಾಗಾಗಿ ಒನ್ ಕಾಸ್ ಇಸ್ ಅಫ್ ಕೋರ್ಸ್, ಯಾಕೆಂದ್ರೆ ಅವರು ಊಟ ಮಾಡಬೇಕು, ಡೈಜೆಷನ್ ಪ್ರಾಬ್ಲಮ್ಸ್ ಬರ್ತದೆ, ಅವರೆಲ್ಲ ನುಂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಯಾಕೆಂದ್ರೆ ಅಗಿಲಿಕ್ಕೆ ಆಗೋದಿಲ್ಲ. ಸೊ ಡೈಜೆಷನ್ಗೋಸ್ಕರ, ತಿನ್ಲಿಕ್ಕೋಸ್ಕರ, ಮತ್ತೆ ಫರ್ದರ್ ಸ್ಪೇಸ್ ಮೇಂಟೆನೆನ್ಸ್ ಪ್ರಾಬ್ಲಮ್ಸ್ ಬರಬಾರ್ದು ಅಂತ ಅದನ್ನ ನಾವು ಅದರ ಕರೆಕ್ಟ್ ಏಜಿಗೆ ಮೇಂಟೈನ್ ಮಾಡಬೇಕು. ಸೊ ಇನ್ ಕೇಸ್ ಆ ಮಿಲ್ಕ್ ಟೀತ್ ಇದ್ದಾಗ ಅಂತ ಸಮಯದಲ್ಲಿ ಅದರಲ್ಲಿ ಏನಾದರೂ ಹುಳುಕು ಅಥವಾ ಸಮಸ್ಯೆಗಳು ಬಂದಾಗ ಅದನ್ನು ಟ್ರೀಟ್ಮೆಂಟ್ ಮಾಡಿ ರೀಸ್ಟೋರ್. ಓಕೆ ಓಕೆ ಡಾಕ್ಟರ್, ಇನ್ನೊಂದು ಏನು ಅಂತ ಹೇಳಿದ್ರೆ, ಈ ಕ್ಯಾವಿಟಿ ಸಮಸ್ಯೆ ಎಲ್ಲರಲ್ಲೂ ಬರುತ್ತೆ. ನಾವು ಅದು ಮೇಂಟೈನ್ ಮಾಡ್ತೀವೋ ಬಿಡ್ತೀವೋ, ಬಟ್ ಎಲ್ಲರಲ್ಲೂ ಅದು ಬರುತ್ತೆ. ನೀವು ಆಲ್ರೆಡಿ ಅದ್ರ ಬಗ್ಗೆ ಹೇಳಿದ್ರಿ. ಆಲ್ಮೋಸ್ಟ್ ಹೌದು. ಈಗ ಕೆಲವರಲ್ಲಿ ಎಷ್ಟು ಮೇಂಟೈನ್ ಮಾಡಿದ್ರೂ ಕೂಡ ದೇ ಹ್ಯಾವ್ ದಟ್ ಪ್ರಾಬ್ಲಮ್. ಇನ್ನು ಕೆಲವರಲ್ಲಿ ಹೆಚ್ಚು ಮೇಂಟೈನ್ ಮಾಡದೇ ಇದ್ರೂ ಕೂಡ ಆ ಸಮಸ್ಯೆಗಳು ಅಂದ್ರೆ ಅವ್ರಿಗೆ ಇರಲ್ಲ ಅಂತಹ ಸಮಸ್ಯೆಗಳು. ಸೊ ಇದು ಯಾತಕ್ಕೆ ಅಂತ ಹೇಳಿ ಅದೇ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದು. ಓಕೆ, ಈಗ ಹಲ್ಲಿನ ಫಾರ್ಮ್ ಈಗ ಫ್ಲಾಟ್ ಆಗಿತ್ತು, ಆಗ ಹಲ್ಲಲ್ಲಿ ಕ್ಯಾವಿಟೀಸ್ ಬರುವುದಿಲ್ಲ. ಸೆಕೆಂಡ್ ಥಿಂಗ್, ಹಲ್ಲು ನೇರವಾಗಿತ್ತು, ಅವರಿಗೇನು ಏನಂತಾರೆ ಸ್ಪೇಸಿಂಗ್ ಪ್ರಾಬ್ಲಮ್ಸ್ ಇಲ್ಲ, ಹಲ್ಲೆಲ್ಲ ಇಲ್ಲಿ ಅಲ್ಲಿ ಇಲ್ಲ, ಸ್ಟ್ರೇಟ್ ಲೈನ್ ಅಲ್ಲಿ ಇದೆ. ಸೊ ಅವರಿಗೆ ಮೇಂಟೈನ್ ಮಾಡಕ್ ಈಸಿ ಆಗ್ತದೆ, ಅವರಿಗೆ ಕ್ಯಾವಿಟೀಸ್ ಬರೋದಿಲ್ಲ. ಅವ್ರದ್ದು ಡಯಟ್ ಸಹ ಇಟ್ ಪ್ಲೇಸ್ ಅನ್ ಎಫೆಕ್ಟ್. ಈಗ ಮುಂಚೆ, ಈಗ ನಾವು ಚಿಕ್ಕದಿರುವಾಗ, ಈಗ ನನಗೆ ವಯಸ್ಸಾಗಿಲ್ಲ ಬಟ್ ಹೇಳ್ತಾ ಇದ್ದೇನೆ, ಈಗ ಮೇ ಬಿ ನಮ್ಮ ಮಮ್ಮಿ ಕಾಲದಲ್ಲಿ ಸಹ ಇರ್ಬೋದು, ಇಷ್ಟು ರಿಫೈನ್ಡ್ ಫುಡ್ಸ್ ಇರಲಿಲ್ಲ. ಈಗ ನಾವು ಎಲ್ಲ ಚಿಕ್ಕವರಿರುವಾಗ ಹೋಟ್ಲಿಗೆ ಲೈಕ್ ಒನ್ಸ್ ಟ್ವೈಸ್ ಅ ಇಯರ್ ಹಂಗೆ ಹೋಗ್ತಾ ಇದ್ವಿ ಅಷ್ಟೇ. ಮತ್ತೆ ಅಡಿಗೆ ಸಹ ದಿನ ಮನೆದೇ ತಿಂತಾ ಇದ್ವಿ. ಹೌದು, ಹೊರಗಿಂದ ಏನು ತಿಂತಾ ಇರ್ಲಿಲ್ಲ. ಈಗ ಯಾರಾದ್ರೂ ಗಟ್ಟಿ ಉಂಡೆ, ನನ್ನ ಮಕ್ಕಳೇ ಆಗ್ಲಿ, ಉಂಡೆ ಕೊಟ್ರೆ ಮಮ್ಮ ಒಡೆದು ಕೊಡು, ಇಲ್ಲ ಅಂದ್ರೆ ಬೇಡ. ಹೌದು, ಯಾಕೆಂದ್ರೆ ಅವ್ರಿಗೆ ಕಚ್ಚಲಿಕ್ಕೆ ಕಷ್ಟ ಆಗ್ತದೆ. ದೇ ಆರ್ ನಾಟ್ ಯೂಸ್ ಟು ದಟ್ ಹಾರ್ಡ್ ಫುಡ್, ಫೈಬ್ರಸ್ ಫುಡ್. ಫೈಬ್ರಸ್ ಫುಡ್ ತಿನ್ನೋರಿಗೆ ಆಕ್ಚುಲಿ ಹಲ್ಲು ಅದಾಗದೆ ಆಟೋಮ್ಯಾಟಿಕ್ ಆಗಿ ಕ್ಲೀನ್ ಆಗೋಗ್ತದೆ. ಈಗ ಆಪಲ್ ಇತ್ತು ಆ ಥರ, ಇಟ್ ಈಸ್ ಸೆಲ್ಫ್ ಕ್ಲೆನ್ಸಿಂಗ್. ಓಕೆ, ಸೊ ಬಟ್ ರಿಫೈನ್ಡ್ ಫುಡ್ಸ್, ಈಗ ಬ್ರೆಡ್ ಇರ್ಬೋದು, ಇಟ್ ಇಸ್ ಸ್ಟಿಕ್ಕಿ, ವೈಟ್ ಬ್ರೆಡ್, ಚಾಕ್ಲೇಟ್ಸ್, ಬನಾನಾಸ್. ಸೊ ನೀವೇ ಅವ್ರು ಎಷ್ಟು ಸಾಫ್ಟ್ ಫುಡ್ ತಿಂತಾರೋ ಅದು ಅವರಿಗೆ ಕ್ಯಾವಿಟೀಸ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನೊಂದೇನಂದ್ರೆ ಅವ್ರು ಯಾವಾಗ ತಿಂತಾರೆ, ಡ್ಯೂರಿಂಗ್ ದ ಡೇ. ಈಗ ನೀವು ಒಮ್ಮೆ ತಿಂಡಿ ತಿಂದ್ರಿ, ಅದ್ರ ಜೊತೆಗೇನೋ ಸ್ವೀಟ್ ತಿಂದ್ರಿ, ಓಕೆ, ಆಮೇಲೆ ನೀರೆಲ್ಲ ಕುಡಿದ್ರಿ, ಓಕೆ, ಮತ್ತೆ ಮಧ್ಯಾಹ್ನದವರೆಗೆ ಏನು ತಿನ್ಲಿಲ್ಲ, ದಟ್ ಈಸ್ ಬೆಟರ್. ಇನ್ಫ್ಯಾಕ್ಟ್ ಕಂಪೇರ್ ಟು ತಿಂಡಿ ತಿಂದ್ರಿ, ಮತ್ತೆ 1 hour ಬಿಟ್ಟು ಸ್ವೀಟ್ ತಿಂದ್ರಿ, ಮತ್ತೆ 1 hour ಬಿಟ್ಟು ಸ್ವೀಟ್ ತಿಂದ್ರಿ. ಸೊ ಇಡೀ ದಿನ ಮೌತಲ್ಲಿ ಆಸಿಡ್ ಫಾರ್ಮೇಶನ್ ಆಗ್ತಾನೇ ಇರ್ತದೆ ರಿಪೀಟೆಡ್ ಆಗಿ. ಸೊ ಇದಕ್ಕೆ ನಾವು ನಂಬರ್ ಆಫ್ ಎಕ್ಸ್ಪೋಜರ್ಸ್ ಪರ್ ಡೇ ಅಂತೇವೆ. ಸೊ ನಂಬರ್ ಆಫ್ ಎಕ್ಸ್ಪೋಜರ್ಸ್ ನೀವು ಜಾಸ್ತಿ ಆದಂಗೆ ಮೋರ್ ಚಾನ್ಸಸ್ ಫಾರ್ ಕ್ಯಾವಿಟಿಗೆ ಇರುವಂಥದ್ದು. ಓಕೆ ಡಾಕ್ಟರ್, ಈಗ ಫಿಲ್ಲಿಂಗ್ನಲ್ಲಿ ಕೂಡ ನಾವು ಕೇಳ್ತೀವಿ ಹಲವಾರು ವಿಧದ ಫಿಲ್ಲಿಂಗ್ಸ್ ಇರುತ್ತೆ ಅಂತ ಹೇಳಿ. ಇದ್ರ ಬಗ್ಗೆ ಜನರಲ್ಲಿ ತುಂಬಾನೇ ಕನ್ಫ್ಯೂಷನ್ಸ್ ಇದೆ. ಕೆಲವರು ಅಂತಾರೆ ಪರ್ಟಿಕ್ಯುಲರ್ ಫಿಲ್ಲಿಂಗ್ ಮಾಡಿದರೆ ಇಟ್ ವಿಲ್ ಎಫೆಕ್ಟ್ ದ ಬ್ರೈನ್, ಇನ್ನು ಕೆಲವರು ಹೇಳ್ತಾರೆ ಇನ್ನು ಕೆಲವು ಬೇರೆ ರೀತಿಯ ಫಿಲ್ಲಿಂಗ್ ಮಾಡಿದರೆ ನಮಗೆ ಬೇರೆ ರೀತಿಯ ಸಮಸ್ಯೆಗಳು ಬರುತ್ತೆ. ಇಟ್ ಕುಡ್ ಬಿ ಲೈಕ್ ಅದು ಒಳಗಡೆ ಏನು ಫಿಲ್ಲಿಂಗ್ ಮಾಡಿರೋದು ಮತ್ತೆ ನಂತರ ಕೆಲವು ಸಮಯದ ನಂತರ ಸಮಸ್ಯೆಗಳನ್ನು ಕೊಡುತ್ತೆ, ಹೀಗೆ. ಸೊ ಬೇರೆ ಬೇರೆ ರೀತಿಯ ಫಿಲ್ಲಿಂಗ್ ಇದೆ. ಇದರಲ್ಲಿರುವ ವ್ಯತ್ಯಾಸ ಏನು, ಹಾಗೂ ಯಾವ್ಯಾವ ಕಾರಣಕ್ಕೆ ಯಾವ್ಯಾವ ರೀತಿಯ ಫಿಲ್ಲಿಂಗ್ ಮಾಡಬೇಕು ಅಂತ ನಾವೊಂದು ಬ್ರೇಕ್ ತಗೊಂಡು ಆಮೇಲೆ ಅದರ ಬಗ್ಗೆ ನೀವು ನಮಗೆ ಸ್ಪಷ್ಟನೆಯನ್ನು ಕೊಡಿ ಡಾಕ್ಟರ್. ಸೊ ವೀಕ್ಷಕರೇ, ಈಗ ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸಲಿಕ್ಕಿದ್ದೇವೆ.
ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವೀಕ್ಷಕರೇ, ಸಣ್ಣ ವಿರಾಮದ ನಂತರ ಮತ್ತೆ ಆರೋಗ್ಯ ಸ್ಪರ್ಶ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಉಷಾ ಕಾರ್ತಿಕೇಯ ಉಚ್ಚಿಲ, ಪ್ರಖ್ಯಾತ ದಂತವೈದ್ಯೆ, ಯುನಿಟಿ ಹಾಸ್ಪಿಟಲ್ ಮಂಗಳೂರು. ಇವರಲ್ಲಿ ನಾವು ವಿರಾಮಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಪ್ರಶ್ನೆಯನ್ನು ಕೇಳಿದೆ. ಫಿಲ್ಲಿಂಗ್ಸ್ನಲ್ಲಿ ಬೇರೆ ಬೇರೆ ವಿಧ ಇದೆ ಅಂತ ಹೇಳ್ತಾರೆ. ಸೊ ಈ ಬೇರೆ ಬೇರೆ ವಿಧಗಳಿಗಿರೋ ವ್ಯತ್ಯಾಸ ಏನು ಹಾಗೂ ವಿಚ್ ಇಸ್ ದ ಬೆಸ್ಟ್ ಒನ್ ಟು ಗೋ ಫಾರ್? ಸೊ ಇದ್ರ ಬಗ್ಗೆ ನಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀರಾ? ಇದರಲ್ಲಿ ದೇರ್ ಇಸ್ ನೋ ಬೆಸ್ಟ್ ಒನ್ ಆಸ್ ಸಚ್. ಈಗ ಬೇರೆ ಬೇರೆ ಟೈಪ್ಸ್ ಆಫ್ ಕ್ಯಾವಿಟೀಸ್, ಬೇರೆ ಬೇರೆ ಟೈಪ್ಸ್ ಆಫ್ ಕಂಡೀಷನ್ಸಿಗೆ ಬೇರೆ ಬೇರೆ ಟೈಪ್ಸ್ ಆಫ್ ಫಿಲ್ಲಿಂಗ್ಸ್ ಬೇಕಾಗ್ತದೆ. ಕ್ಯಾವಿಟಿ ಡೀಪ್ ಇರುವಾಗ ನಾವು ಒಮ್ಮೊಮ್ಮೆ ಟೆಂಪರರಿ ಫಿಲ್ಲಿಂಗ್ ಅಂತ ಮಾಡ್ತೇವೆ. ಟೆಂಪರರಿ ಫಿಲ್ಲಿಂಗ್ ಮಾಡಿ ಅದು ಎಲ್ಲ ಸೆಟ್ಲ್ ಆದಮೇಲೆ 2-3 ವೀಕ್ಸ್ ಬಿಟ್ಟು ಪರ್ಮನೆಂಟ್ ಫಿಲ್ಲಿಂಗ್ ಮಾಡ್ತೇವೆ. ಸೊ ಟೆಂಪರರಿ ಫಿಲ್ಲಿಂಗ್ ಯಾವಾಗಲೂ ತುಂಬ ಸ್ಟ್ರಾಂಗ್ ಇರಬಾರ್ದು, ಅದು ತೆಗೀಲಿಕ್ಕೆ ಈಸಿ ಆಗಿರಬೇಕು. ದಟ್ ಈಸ್ ಅ ಪ್ರಾಪರ್ಟಿ ರಿಕ್ವೈರ್ಡ್. ವೆರಾಸ್ ಪರ್ಮನೆಂಟ್ ಫಿಲ್ಲಿಂಗಿಗೆ ವಿ ವಾಂಟ್ ಅ ಡಿಫ್ರೆಂಟ್ ಪ್ರಾಪರ್ಟಿ. ವಿ ವಾಂಟ್ ಇಟ್ ಟು ಬಿ ವೆರಿ ಸ್ಟ್ರಾಂಗ್. ಏನೇ ತಿಂದರೆ ಏನೇ ಆದರೆ ಅದು ಹೋಗಬಾರ್ದು. ಇಟ್ ಶುಡ್ ಬಿ ಏಬಲ್ ಟು ವಿತ್ಸ್ಟ್ಯಾಂಡ್ ದ ಫೋರ್ಸಸ್. ಸೊ ಅಕಾರ್ಡಿಂಗ್ ಟು ಯಾವ ಏನಂತಾರೆ ರಿಕ್ವೈರ್ಮೆಂಟ್, ಅದರಿಂದ ನಮಗೆ ಏನು ಬೇಕು ಅದರ ಮೇಲೆ ನಾವು ಬೇರೆ ಬೇರೆ ವಿಧದ ಫಿಲ್ಲಿಂಗ್ಸ್ ಮಾಡ್ತೇವೆ. ಫಿಲ್ಲಿಂಗ್ಸು ಮುಂಚೆ ಎಲ್ಲ ಗೋಲ್ಡ್ ಫಿಲ್ಲಿಂಗ್ಸ್ ಮಾಡ್ತಾ ಇದ್ರು, ಸಿಲ್ವರ್ ಫಿಲ್ಲಿಂಗ್ಸ್, ಸಿಲ್ವರ್ ಅಮ್ಯಾಲ್ಗಮ್ ಫಿಲ್ಲಿಂಗ್ಸ್ ಇವಾಗ ಸಹ ಮಾಡ್ತಾರೆ. ಬಟ್ ಅದರ ಯೂಸೇಜು ಮುಂಚೆಗಿಂತ ಎಷ್ಟೋ ಕಮ್ಮಿ ಆಗಿದೆ. ಯಾಕೆಂದರೆ ಈಗ ಹೊಸ ಹೊಸ ಮೆಟೀರಿಯಲ್ಸು ಇನ್ನೂ ಒಳ್ಳೆಯದು ಬಂದಿದೆ. ಯಾವುದು ನೋಡಲಿಕ್ಕೆ ಸಹ ಚೆನ್ನಾಗಿರ್ತದೆ, ಮತ್ತು ಅದರಲ್ಲಿ ರೆಸಿಸ್ಟೆನ್ಸ್, ಸ್ಟ್ರೆಂಗ್ತ್ ಎಲ್ಲ ಆಲ್ಮೋಸ್ಟ್ ಕಂಪ್ಯಾರಬಲ್ ಟು ಸಿಲ್ವರ್ ಅಮ್ಯಾಲ್ಗಮ್. ಸೊ ಈಗ ನಾವು ಆ ಮೆಟೀರಿಯಲ್ಸ್ ಪ್ರಿಫರ್ ಮಾಡ್ತೇವೆ. ಅದರಲ್ಲಿ ಗ್ಲಾಸ್ ಐನಮರ್ ಸಿಮೆಂಟ್ಸ್ ಅಂತೇವೆ. ಅದರಲ್ಲಿ ಒಂದು ಪೌಡರ್ ಲಿಕ್ವಿಡ್ ಟೈಪ್ ಇರ್ತದೆ. ಪೌಡರ್ ಇಸ್ ಮೇಡ್ ಆಫ್ ಗ್ಲಾಸ್ ಆ್ಯಂಡ್ ದ ಲಿಕ್ವಿಡ್ ಇಸ್ ಅನ್ ಆಸಿಡ್. ನಾವು ಮಿಕ್ಸ್ ಮಾಡಿದಾಗ ಇಟ್ ಫಾರ್ಮ್ಸ್ ಅ ಮ್ಯಾಟ್ರಿಕ್ಸ್. ಅದರಿಂದ ಫ್ಲೋರೈಡ್ ಸಹ ರಿಲೀಸ್ ಆಗ್ತದೆ. ಸೊ ಇಟ್ ಪ್ರಿವೆಂಟ್ಸ್ ಫರ್ದರ್ ಕ್ಯಾವಿಟೀಸ್. ಅದು ಫಿಲ್ಲಿಂಗಿಂದಾನೇ ಮುಂದೆ ಆಗುವ ಕ್ಯಾವಿಟೀಸ್ನ ಪ್ರಿವೆಂಟ್ ಮಾಡ್ಬೋದು. ಮತ್ತು ಇನ್ನೊಂದು ಕಾಂಪೋಸಿಟ್ ಮೆಟೀರಿಯಲ್ಸ್ ಅಂತ, ಅದು ನಾವು ಹಾಕುವಾಗ ಒಂದು ಕ್ಲೇ ಅಥವಾ ಪುಟ್ಟಿ ಥರ ಇರ್ತದೆ. ಅದಕ್ಕೆ ನಾವು ಲೈಟ್ ಕ್ಯೂರ್ ಅಂತೇವೆ. ವಿಸಿಬಲ್ ಬ್ಲೂ ಲೈಟ್ 450 to 470 ನ್ಯಾನೋಮೀಟರ್ಸ್ ಫ್ರೀಕ್ವೆನ್ಸಿಯಲ್ಲಿ ನಾವು ಅದು ಲೈಟ್ ಹಾಕಿದ ತಕ್ಷಣ ಅದು ಹಾರ್ಡ್ ಆಗಿಬಿಡ್ತದೆ. ಸೊ ಇಟ್ ಈಸ್ ಇಮಿಡಿಯೇಟ್ ಸೆಟ್ಟಿಂಗ್. ಸೊ ಮತ್ತು ಅದು ಅಲ್ಲಿಗೆ ಬಾಂಡ್ ಸಹ ಆಗ್ತದೆ. ಅದರಲ್ಲಿ ಎಷ್ಟು ಶೇಡ್ ಸಿಗ್ತವೆ ಅಂದರೆ ವಿ ಕ್ಯಾನ್ ಮ್ಯಾಚ್ ಇಟ್ ಎಕ್ಸಾಕ್ಟ್ಲಿ ಟು ಯೋರ್ ಟೂತ್. ನಿಮಗೆ ಗೊತ್ತೇ ಆಗೋದಿಲ್ಲ ಫಿಲ್ಲಿಂಗ್ ಆಗಿದೆ ಅಂತ. ಸೊ ದೀಸ್ ಆರ್ ದ ಲೇಟರ್ ಮೆಟೀರಿಯಲ್ಸ್ ವಿಚ್ ಆರ್ ವೆರಿ ಯೂಸ್ಫುಲ್, ವೆರಿ ಕನ್ವೀನಿಯಂಟ್, ಆ್ಯಂಡ್ ದೇ ಹ್ಯಾವ್ ಲಿಟ್ರಲಿ, ಈಗ ಮುಂಚೆ ಎಲ್ಲ ಹೇಳ್ತಾ ಇದ್ರು ಅದು ಅಮ್ಯಾಲ್ಗಮಿಂದ ಮರ್ಕ್ಯುರಿ ಲೀಚ್ ಆಗ್ತದೆ ಮತ್ತೆ ಆಲ್ ದಟ್. ಸೊ ದೀಸ್ ಆರ್ ಟೋಟಲಿ ಇನರ್ಟ್ ಮೆಟೀರಿಯಲ್ಸ್ ವಿಚ್ ಡೋಂಟ್ ಹ್ಯಾವ್ ಎನಿ ಸೈಡ್ ಎಫೆಕ್ಟ್ಸ್ ಆರ್ ಎನಿಥಿಂಗ್. ಮತ್ತು ನಾವು ಪರ್ಮನೆಂಟ್ ಫಿಲ್ಲಿಂಗ್ ಮಾಡಿ ಸಹ ಕೆಲವು ಸಲ ಹಲ್ಲು ತುಂಬ ಡ್ಯಾಮೇಜ್ ಆಗಿದ್ರೆ ಅದು ಸಹ ಸಾಕಾಗೋದಿಲ್ಲ. ಸೊ ಆವಾಗ ನಾವು ಹಲ್ಲಿಗೆ ಕ್ಯಾಪ್ ಥರ ಹಾಕಬೇಕಾಗ್ತದೆ. ಈಗ ತಲೆಗೆ ಕ್ಯಾಪ್ ಹಾಕ್ತೇವೆ, ಅದೇ ಥರ ಹಲ್ಲಿಗೆ ಕಂಪ್ಲೀಟ್ ಆಗಿ ಕ್ಯಾಪ್ ಹಾಕ್ತೇವೆ. ಸೊ ಆಗ ಅದು ಹಲ್ಲು ಎಲ್ಲ ಸೈಡ್ಸಿಂದ ಪ್ರೊಟೆಕ್ಟ್ ಆಗಿರ್ತದೆ. ಸೊ ಅದು ಇಟ್ ಕ್ಯಾನ್ ಟೇಕ್ ಅಪ್ ಆಲ್ ದ ಲೋಡ್ಸ್ ಆಫ್ ಈಟಿಂಗ್. ಒಂದು ಮಿಸ್ಕನ್ಸೆಪ್ಷನ್, ಈಗ ಕೈಗೆ ಏಟಾಯಿತು, ಕಾಲಿಗೆ ಏಟಾಯಿತು, ನಾವು ರೆಸ್ಟ್ ಕೊಡ್ತೇವೆ. ಬಟ್ ಹಲ್ಲಿಗೆ ರೆಸ್ಟ್ ಕೊಡ್ಲಿಕ್ಕಂತೂ ಚಾನ್ಸ್ ಇಲ್ಲ. ಮತ್ತೆ ವಿ ಆ್ಯಕ್ಚುಲಿ ಡೋಂಟ್ ನೋ, ನಮಗೆ ಗೊತ್ತಿಲ್ಲ ನಾವು ಊಟ ಮಾಡುವಾಗ ಆ್ಯಕ್ಚುಲಿ ಎಷ್ಟು ಪ್ರೆಷರ್ ಹಾಕ್ತಾ ಇದ್ದೇವೆ ಅಂತ. ಈಗ ನಾವು ಬೈಟ್ ಮಾಡಿದ್ರೆ ಮನುಷ್ಯನ ಫಿಂಗರೇ ಬಂದ್ಬಿಡ್ಬೋದು, ಅಷ್ಟು ಫೋರ್ಸ್ ವಿ ಕ್ಯಾನ್ ಜನರೇಟ್ ವಿತ್ ಅವರ್ ಟೀತ್. ಸೊ ದ ಫಿಲ್ಲಿಂಗ್ ನಾವೇನು ಮಾಡ್ತೇವೆ, ಇಟ್ ಹ್ಯಾಸ್ ಟು ಟೇಕ್ ಅಪ್ ದಟ್ ಮಚ್ ಆಫ್ ಅ ಲೋಡ್. ಸೊ ಇಟ್ ಈಸ್ ನಾಟ್ ಸಿಂಪಲ್. ಸೊ ಇನ್ ಸಮ್ ಕೇಸಸ್ ಇಟ್ ಕೆನಾಟ್ ಟೇಕ್ ಅಪ್ ದ ಲೋಡ್. ಇನ್ ಸಚ್ ಕೇಸಸ್ ಅದಕ್ಕೆ ಒಂದು ಕ್ಯಾಪ್ ಹಾಕಿದರೆ ದ ಫೋರ್ಸ್ ಗೆಟ್ಸ್ ಡಿಸ್ಟ್ರಿಬ್ಯೂಟೆಡ್. ಸೊ ಅದು ತುಂಬ ಕಾಲ ಬರ್ತದೆ. ಓಕೆ ಡಾಕ್ಟರ್, ಈಗ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ರೂಟ್ ಕೆನಲ್. ಸೊ ರೂಟ್ ಕೆನಲ್ ಬಗ್ಗೆ ತುಂಬಾ ಭಯ ಇದೆ. ಏನಾದರೂ ರೂಟ್ ಕೆನಲ್ ಮಾಡುವಾಗ ಬ್ರೈನಿಗೆ ಏನಾದರೂ ಎಫೆಕ್ಟ್ ಆಗುತ್ತೆ ಏನೋ, ಏನಾದರೂ ಇಂಬ್ಯಾಲೆನ್ಸ್ ಆಗುತ್ತೆ ಏನೋ, ಈ ಥರ ತುಂಬ ಭಯ ಇದೆ. ಸೊ ಈ ರೂಟ್ ಕೆನಲ್ ನಾವು ಯಾವಾಗ ಮಾಡಬೇಕಾಗುತ್ತೆ? ಐ ಮೀನ್ ಅಂದರೆ ರೂಟ್ ಕೆನಲ್ ಟ್ರೀಟ್ಮೆಂಟ್ ಅಂದರೆ ಏನು? ಮತ್ತು ಇನ್ನೊಂದು ಏನು ವಿಚಾರ ಇದೆ ಅಂತಂದರೆ, ರೂಟ್ ಕೆನಲ್ ಮಾಡೋದಕ್ಕಿಂತ ಮುಂಚೆ ಎಕ್ಸ್ರೇ ತೆಗಿಬೇಕು ಹೇಳುವಂಥ ಕಾನ್ಸೆಪ್ಟ್ ಇದೆ. ಸೊ ಇಸ್ ದಟ್ ರಿಕ್ವೈರ್ಡ್ ಎಕ್ಸ್ರೇ ತೆಗಿಬೇಕು ಅಂತ ಹೇಳುವಂಥದ್ದು?
ಎಕ್ಸ್ರೇ ಇಸ್ ರಿಕ್ವೈರ್ಡ್. ಯಾಕೆಂದರೆ ಎಕ್ಸ್ರೇಯಿಂದ ಗೊತ್ತಾಗ್ತದೆ ನಾವು ರೂಟ್ ಕೆನಾಲ್ ಮಾಡಿದರೆ ಹಲ್ಲಲ್ಲಿ ಎಷ್ಟು ಭಾಗ ಸಕ್ಸಸ್ ಬರ್ಬೋದು. ಆಲ್ ರೂಟ್ ಕೆನಾಲ್ಸ್ 100% ಸಕ್ಸಸ್ ಆಗೋದಿಲ್ಲ ನಾವು ಬ್ಲೈಂಡ್ಲಿ ಮಾಡಿದ್ರೆ. ಕೆಲವು ಹಲ್ಲಿಗೆ ಈಗ ಹಲ್ಲಿನ ಬೇರೆ ಇರ್ತದೆ, ಅವ್ರದ್ದು ಒಂದು ಸ್ಲೈಡ್ ಉಂಟು ಹಲ್ಲಿನ ಡಿಸೈನ್ದು. ಓಕೆ, ಸೊ ವಿಲ್ ಹ್ಯಾವ್ ಅ ಸ್ಲೈಡ್ ಪ್ಲೀಸ್. ಸೊ ಹಲ್ಲಿನ ಬೇರೆ ಸುತ್ತ ಬೋನ್ ಇರ್ತದೆ. ಓಕೆ, ಸೊ ಹಲ್ಲು ಈ ಬೋನ್ ಒಳಗೆ ಇರ್ತದೆ. ಸೊ ಹಲ್ಲಿನ ಟೈಟ್ ಆಗಿಡೋದು ಅಥವಾ ಸ್ಟ್ರಾಂಗ್ ಆಗಿಡೋದು ಸರೌಂಡಿಂಗ್ ಬೋನ್. ಈಗ ಇನ್ಫೆಕ್ಷನ್ ತುಂಬಾ ಪ್ರೋಗ್ರೆಸ್ ಆಗಿ ಬೋನ್ ಎಲ್ಲ ಕರಗಿ ಹೋಗಿದ್ರೆ, ಈಗ ನಾವು ಹಲ್ಲಿನ ಟ್ರೀಟ್ಮೆಂಟ್ ಮಾಡಿದ್ರೆ ಸಹ ಬೋನ್ ಮತ್ತೆ ಅಷ್ಟು ಇನ್ಫೆಕ್ಷನ್ ಇಂದ ರೀಗ್ರೋ ಆಗುತ್ತೆ ಅಂತ ಏನು ಗ್ಯಾರಂಟಿ ಇರೋದಿಲ್ಲ. ಇನ್ ಸಚ್ ಕೇಸಸ್ ಇಟ್ ಈಸ್ ಎ ವೇಸ್ಟ್ ಡೂಯಿಂಗ್ ಅ ರೂಟ್ ಕೆನಾಲ್ ಟ್ರೀಟ್ಮೆಂಟ್. ಸೆಕೆಂಡ್ರಲ್ಲಿ they can remove you. Okay, before going to next slide, doctor, we have got one call here. Hello. Hello, namaste. Hello, namaste. ಯಾರು ಮಾತಾಡ್ತಿರೋದು? ಓಕೆ, ಡಾಕ್ಟರ್ ಹತ್ರ ಮಾತಾಡಿ. ಉಷಾ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ, ಹೇಳಿ. ಹಲೋ, ಹೇಳಿ ವೆಂಕಟೇಶ್ ಅವರೇ. ಹಲೋ, ಹೇಳಿ ಹೇಳಿ ಮೇಡಮ್, ಹೇಳಿ. ನಿಮಗೆ ತಿನ್ಲಿಕ್ಕಾಗೋದಿಲ್ಲ, ಕುಡಿಲಿಕ್ಕಾಗೋದಿಲ್ಲ, ಬಿಸಿ ಮತ್ತು ತಣ್ಣಗೆ ಇಂದ ನಿಮಗೆ ಸೆನ್ಸಿಟಿವಿಟಿ ಬರ್ತಾ ಇದ್ರೆ ಅದು ಹಲ್ಲನ್ನು ಒಂದು ಫಿಲ್ಲಿಂಗ್ ಮಾಡಿದರೆ ನಿಮಗೆ ಆ ಹಲ್ಲಿನ ನಾವು ಇನ್ಸುಲೇಷನ್ ಅಂತೇವೆ, ಅದು ವಾಪಸ್ ಬರ್ತದೆ. ಈಗ ನಿಮಗೆ ಡೈರೆಕ್ಟಾಗಿ ನೋವು ಇತ್ತು ಅಥವಾ ಊತ ಇತ್ತು, ಆ ರೀತಿ ಏನಾರ ಇದ್ದರೆ ನಾವು ಒಂದು ಎಕ್ಸ್ರೇ ಮಾಡಿ ಅದಕ್ಕೆ ರೂಟ್ ಕೆನಾಲ್ ಮಾಡಬೇಕಾ ಡಿಸೈಡ್ ಮಾಡ್ಬೋದು. ನಿಮಗೆ ಬರೀ ಸ್ವಲ್ಪ ಸೆನ್ಸಿಟಿವಿಟಿ ಮಾತ್ರ ಇದ್ದರೆ ಅದು ನಿಮಗೆ ಒಂದು ಈಗ ನಿಮ್ಮದು ಒಂದು ಹಾಲಿಂದು ಪಾತ್ರೆ ಉಂಟು, ಲೆಟಸೆ, ಆ ಪಾತ್ರೆದು ಹಿಡ್ಕಿ ಇಲ್ಲ ಅಂದರೆ ನಿಮಗೆ ಅದು ಅದರದ್ದು ಬಿಸಿ ಕೋಲ್ಡು ಎಲ್ಲ ನಿಮ್ಮ ಕೈಗೆ ತಾಗ್ತದೆ, ಹೌದು ಅಲ್ವೋ? ಅದೇ ನಾವು ಪಾತ್ರೆಗೆ ಹಿಡ್ಕಿ ಇದ್ದರೆ ಆವಾಗ ನೀವು ಅದನ್ನು ಟಚ್ ಮಾಡ್ಬೋದು, ನಿಮಗೆ ಬಿಸಿ ಕೋಲ್ಡು ಆ ರೀತಿ ಗೊತ್ತಾಗೋದಿಲ್ಲ. ಸೊ ಅದೇ ರೀತಿ ಹಲ್ಲಿನ ಹೊರಗಿನ 2 ಲೇಯರ್ಸ್ ಎನಾಮೆಲ್ ಮತ್ತು ಡೆಂಟಿನಲ್ಲಿ ಅದು ಜೀವ ಇರೋದಿಲ್ಲ, ಅದು ಬರೀ ಮಿನರಲಲ್ಲಿ ಮಾಡಿದ್ದು ಅಷ್ಟೇ. ಸೊ ಅದು ನಿಮ್ಮ ಹಲ್ಲಿಗೆ ಇನ್ಸುಲೇಷನ್ ಕೊಡ್ತದೆ. ಈಗ ನಿಮ್ಮದು ಎನಾಮೆಲ್ ಹೋಗಿತ್ತು, ಡೆಂಟಿನ್ ಹೋಗಿತ್ತು, ಆಗ ಒಳಗಿನ ನರ, ಒಳಗಿನ ಟಿಶ್ಯೂಗೆ ನಿಮ್ಮದು ಹೀಟು ಕೋಲ್ಡು ಎಲ್ಲ ಬೇಗ ತಟ್ತದೆ. ಅದೇ ನಾವು ಹಲ್ಲಿನ ಇನ್ಸುಲೇಷನ್ ವಾಪಸ್ ಹಾಕಿದರೆ ಆವಾಗ ನಿಮ್ಮ ಹಲ್ಲಿಗೆ ಏನು ತಡೆಯೋದಿಲ್ಲ. ಕರೆಕ್ಟ್. ಓಕೆ ಓಕೆ, ಧನ್ಯವಾದಗಳು ಮೇಡಮ್. ನಾವು ಆವಾಗಲೇ ಸ್ಲೈಡ್ ನೋಡ್ತಾ ಇದ್ವಿ ರೂಟ್ ಕೆನಲ್ ಬಗ್ಗೆ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಹಲವಾರು ಬೇರೆ ಸ್ಲೈಡ್ಸ್ಗಳು ಒಂದು ರೂಟ್ ಕೆನಾಲ್ ಸ್ಲೈಡ್ ಇದೆ. ಇದು ಆಕ್ಚುಲಿ ಕೇರೀಸ್ದು ಅಥವಾ ಕ್ಯಾವಿಟಿದು ಪ್ರೋಗ್ರೆಷನ್. ಓಕೆ, ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ಚಿಕ್ಕದಿರ್ತದೆ. ನಾನು ಹೇಳ್ದಂಗೆ ಎನಾಮೆಲ್ ಮತ್ತೆ ಡೆಂಟಿನ್ 2 ಲೇಯರ್ ಅಲ್ಲಿ ಜೀವ ಇರೋದಿಲ್ಲ. ಓಕೆ, ಅದರಲ್ಲಿ ಕ್ಯಾವಿಟಿ ಇದ್ದಾಗ ನಮ್ಗೆ ಗೊತ್ತಾಗುದಿಲ್ಲ, ಸ್ಟ್ರೇಂಜ್ ಲಿಟಲ್ ಸಿಂಪ್ಟಮ್ಸ್ ಇರ್ತವೆ, ಏನೋ ಸಿಕ್ಕಾಕೊಂತು ಅಥವಾ ಒಂದೊಂದ್ಸಲ ಸೆನ್ಸಿಟಿವಿಟಿ ಇತ್ತು. ಒಳಗಿನ ಆ ಕೆಂಪು ಭಾಗ ಉಂಟಲ್ಲ, ಹಲ್ಲಿನ ಕೆಂಪು ಭಾಗ ಒಳಗೆ ಮಧ್ಯದಲ್ಲಿ, ಅದಕ್ಕೆ ನಾವು ಪಲ್ಪ್ ಅಂತೇವೆ. ಅದ್ರವರೆಗೆ ಇನ್ಫೆಕ್ಷನ್ ಹೋದಾಗ ಆಗ ಅದ್ರ ಒಳಗಿನ ಪಲ್ಪ್ ಎಲ್ಲ ಸತ್ತು ಹೋಗ್ತದೆ, ನೆಕ್ರೋಟೈಸ್ ಆಗ್ತದೆ ಅಥವಾ ಕೀವಾಗ್ತದೆ. ಆಗ ಅದು ರೀಗ್ರೋ ಆಗುದಿಲ್ಲ. ಆ ಪಲ್ಪನ್ನ ಫುಲ್ ತೆಗೆದು ಆ ಕೆನಾಲ್ಸ್ನೆಲ್ಲ ಅಲ್ಲಿ ಕಾಣ್ತದಲ್ಲ ಬೇರ್ ಒಳಗೆ ಆ ಕೆಂಪು ಭಾಗ ಉಂಟಲ್ಲ, ಅದು ರೂಟ್ ಕೆನಾಲ್ಸ್ ಅಂತೇವೆ. ಆ ಕೆನಾಲ್ಸ್ ಅನ್ನ ಎಲ್ಲ ಕ್ಲೀನ್ ಮಾಡಿ ಅದರಲ್ಲಿ ಒಂದು ಆರ್ಟಿಫಿಷಿಯಲ್ ಸಬ್ಸ್ಟೆನ್ಸ್ ಘಟಪರ್ಚ ಅಂತೇವೆ, ಅದನ್ನ ಫಿಲ್ಅಪ್ ಮಾಡಿ ಮೇಲೆ ಇನ್ನೊಂದು ಫಿಲ್ಲಿಂಗ್ ಮಾಡ್ತೇವೆ. ದಟ್ ಈಸ್ ಆಲ್ ಅ ರೂಟ್ ಕೆನಾಲ್ ಇಸ್. ಬೇರೆ ಏನು ಕಾಂಪ್ಲಿಕೇಟೆಡ್ ಇಲ್ಲ. ನಾವು ಏನೇ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೋ ಎಲ್ಲಾ ಟ್ರೀಟ್ಮೆಂಟು ಬರೀ ಹಲ್ಲು ಒಳಗೆ ಅಷ್ಟೇ, ಹಲ್ಲಿನ ತುದಿ ದಾಟುವುದೇ ಇಲ್ಲ ಟ್ರೀಟ್ಮೆಂಟು. ಸೊ ಬೇರೆ ಯಾವ್ದಾದ್ರು ಭಾಗಕ್ಕೆ ಅಫೆಕ್ಟ್ ಆಗೋ ಚಾನ್ಸ್ ಟೋಟಲಿ ಇಲ್ವೇ ಇಲ್ಲ. ಇದು ಕೆಲವು ಸಲ ಪಲ್ಪ್ ತೀರಾ ಇನ್ಫೆಕ್ಷನ್ ಆಗಿಲ್ಲ ಅಂದ್ರೆ ಒಂದೇ ಸೆಟ್ಟಿಂಗ್ ಅಲ್ಲಿ ಮುಗಿಸ್ಬೋದು. ಒಂದೊಂದ್ಸಲ ಇನ್ಫೆಕ್ಷನ್ ಜಾಸ್ತಿ ಇದ್ರೆ 2 ಅಥವಾ 3 ಸೆಟ್ಟಿಂಗ್ ಬೇಕಾಗ್ತದೆ. ಸೊ ರೂಟ್ ಕೆನಾಲ್ ಆದ ನಂತರ ಹಲ್ಲಿನ ಮೇಲ್ಭಾಗಕ್ಕೆ ಒಂದು ಪರ್ಮನೆಂಟ್ ಫಿಲ್ಲಿಂಗ್ ಮಾಡ್ತೇವೆ. ಮತ್ತೆ
ಇದಾದ ನಂತರ ಒಂದು ಕ್ಯಾಪ್ ಹಾಕೋದು ಒಳ್ಳೇದು. ಇಲ್ಲ ಅಂದ್ರೆ ನಾವು ತಿನ್ನುವ ಫೋರ್ಸಸ್ ಅಲ್ಲಿ ಹಲ್ಲು ಒಡೆಯುವ ಚಾನ್ಸ್ ಇರ್ತದೆ. ಹಲ್ಲು ನೋವು ಬರುವುದಿಲ್ಲ. ರೂಟ್ ಕೆನಾಲ್ ಮಾಡಿ ಎಷ್ಟೊಂದು ಜನಕ್ಕೆ ಫುಲ್ ಹಲ್ಲು ಹೊಟ್ಟೋಗಿರ್ತದೆ, ಬರೀ ಬೇರ್ ಮಾತ್ರ ಉಳಿದಿರ್ತದೆ. ಬಟ್ ದೇ ಆರ್ ಟೋಟಲಿ ನಾರ್ಮಲ್, ಅವರಿಗೇನು ಪೇನ್ ಇರೋದಿಲ್ಲ. ಬಟ್ ಅದರಲ್ಲಿ ತಿನ್ನುವ ಎಫಿಷಿಯನ್ಸಿ ಇರೋದಿಲ್ಲ. ಹೌದು. ಸೊ ಕ್ಯಾಪ್ ಹಾಕಿದ್ರೆ ಅದು ನಾರ್ಮಲ್ ಸೈಜ್ ಶೇಪ್ ಎಲ್ಲ ರಿಟೇನ್ ಮಾಡ್ತದೆ. ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಈಟಿಂಗ್. ಹೌದು. ಓಕೆ. ಸೊ ಇನ್ನೊಂದು ಕಾನ್ಸೆಪ್ಟ್ ಡಾಕ್ಟರ್, ಮಿಸ್ಸಿಂಗ್ ಟೀತ್ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಕೇಳ್ತೀವಿ ನಾವು. ಸೊ ವಾಟ್ ಈಸ್ ದಿಸ್ ಮಿಸ್ಸಿಂಗ್ ಟೀತ್ ಎಕ್ಸಾಕ್ಟ್ಲಿ, ಮತ್ತೆ ಅದನ್ನ ರೀಪ್ಲೇಸ್ ಯಾಕೆ ಮಾಡಬೇಕು, ಅವಶ್ಯಕತೆ ಇದೆಯಾ? ಹೌದು, ಇದು ಈಗ ನೋಡಿ ಕೆಲವರಿಗೆ 1-2 ಹಲ್ಲು ಹೋಗಿರ್ತದೆ. ಅವ್ರ ಲಾಜಿಕ್ ಏನಂದ್ರೆ ಮಿಕ್ಕಿದೆಲ್ಲ ಹಲ್ಲು ಇದೆಯಲ್ಲ, ಇನ್ನ 32ರಲ್ಲಿ 1-2-3 ಹೋಯ್ತು, ಮಿಕ್ಕಿದೆಲ್ಲ ಇದೆ, ತಿಂತಾ ಇದ್ದೇವೆ, ನಡೀತದೆ. ಹಾಗಲ್ಲ, ಹಲ್ಲಿಗೆ ನಾರ್ಮಲ್ ಪೊಸಿಷನ್ ಅಲ್ಲಿ ಇರ್ಲಿಕ್ಕೆ ಅದರ ಮುಂದೆ ಮತ್ತೆ ಹಿಂದೆ ಮತ್ತೆ ಆಪೋಸಿಟ್ 3 ಕಡೆ ಹಲ್ಲುಗಳು ಬೇಕು. ಈಗ ಮಧ್ಯ 1 ಹಲ್ಲು ಹೋಯ್ತು, ಪಕ್ಕದ 2 ಹಲ್ಲುಗಳು ಆ ಜಾಗಕ್ಕೆ ವಾಲಕ್ಕೆ ಸ್ಟಾರ್ಟ್ ಮಾಡ್ತವೆ. 1-2 ದಿನದಲ್ಲಿ ಗೊತ್ತಾಗುದಿಲ್ಲ, ವರ್ಷಾನ್ಗಟ್ಲೆ ಬೇಕು, ಬಟ್ ಸ್ಲೋಲಿ ಮೂವ್ ಆಗ್ತವೆ. ಅವಾಗ ಏನಾಗ್ತದೆ, ಈ ಹಲ್ಲು ಪಕ್ಕದ ಹಲ್ಲಿನ ಮಧ್ಯ ಗ್ಯಾಪ್ ಆಗ್ತದೆ, ಅಲ್ಲಿ ಆಹಾರ ಸೇರ್ತದೆ, ಅಲ್ಲೆಲ್ಲ ಕ್ಯಾವಿಟಿ ಆಗ್ತದೆ. ಆಪೋಸಿಟ್ ಹಲ್ಲು ಹೊರಗೆ ಬರ್ತದೆ, ಇಟ್ ವಿಲ್ ಟ್ರೈ ಟು ಫಿಲ್ ಅಪ್ ದ ಸ್ಪೇಸ್ ಫ್ರಮ್ ಟಾಪ್. ಸೊ ಹಾಗಾಗಿ ಆ ಸ್ಟ್ರೈಟ್ ಲೈನ್ ಅನ್ನೋದು, ಕರ್ವ್, ಆರ್ಚ್ ಎಲ್ಲ ಹೊಟ್ಟೋಗ್ತದೆ. ಹೌದು. ಸೊ ಹಾಗಾಗಿ ಬ್ರಷಿಂಗ್ ಮತ್ತೆ ಕಷ್ಟ ಆಗ್ತದೆ, ಅಲ್ಲಿ ಇಲ್ಲಿ ಕ್ಯಾವಿಟೀಸ್ ಬರ್ತದೆ. ದ್ಯಾಟ್ ಈಸ್ ಒನ್ ರೀಸನ್. ಮತ್ತೆ ಇನ್ನೊಂದು, ಲಾಂಗ್ ಟರ್ಮ್ ಅಲ್ಲಿ ಒಂದೇ ಕಡೆ ಅಗಿಯೋದು, ಅದು ಸಹ ಈಗ ಇಲ್ಲಿ ಜಾಯಿಂಟ್ಸ್ ಉಂಟು, ಈ ಜಾಯಿಂಟ್ ಅಲ್ಲಿ ನಾವು ಬಾಯಿ ಓಪನ್ ಕ್ಲೋಸ್ ಮಾಡ್ತೇವೆ. ಹೇಗೆ ನಾವು ನಡೀತೇವೆ, ಕೈ ಸಹ ಮೂವ್ ಮಾಡ್ತೇವೆ, ಅದೇ ರೀತಿ ಇಲ್ಲಿ ಸಹ ಜಾಯಿಂಟ್ ಉಂಟು. ನೀವು ಇಮ್ಯಾಜಿನ್ ಮಾಡಿ, ಒಂದೇ ಕಾಲ್ ಮೇಲೆ ನೀವು ಪ್ರೆಷರ್ ಹಾಕಿ ನಡೀತಾ ಇದ್ದೀರಾ ಇಷ್ಟೊಂದು ವರ್ಷ, ಅದರ ಮುಳೆ ಸವ್ದೋಗ್ತದೆ. ಅದೇ ರೀತಿ ಜಾ ಬೋನ್ಸ್ ನೀವು ಒಂದೇ ಸೈಡ್ ಅಗ್ದು 1 ವರ್ಷ ಅಲ್ಲ, ಓಕೆ 10 years 20 years ಆ ಮುಳೆ ಸವ್ದೋಗ್ತದೆ. ಸೊ ಸ್ಟ್ರೇಂಜ್ ಪೇನ್ಸ್ ಬರ್ತವೆ, ಯಾಕೆ ಇಷ್ಟು ವರ್ಷ ನೀವು ಒಂದೇ ಸೈಡ್ ತಿಂತಾ ಇದ್ರಿ. ಹೌದು. ಸೊ ಅದು ಆವಾಗ ಡಯಾಗ್ನೋಸ್ ಮಾಡೋದು ಕಷ್ಟ. ಇಟ್ ಈಸ್ ಗುಡ್ ಟು ಡಿವೈಡ್ ದ ಫೋರ್ಸ್. ಈಗ ನಾವು 20 kg ಇತ್ತು, 2 ಮನುಷ್ಯರಿಗೆ ಕೊಡೋದು ಬೆಟರು, ಇಲ್ಲ ಒಬ್ಬನೇ ಮನುಷ್ಯಂಗೆ ಜಾಸ್ತಿ ಆಗ್ತದೆ. ಅದೇ ರೀತಿ ಹಲ್ಲಿಗೆ ಸಹ ಎಲ್ಲ ಹಲ್ಲಿಗೆ ನಾವು ಫೋರ್ಸ್ ಡಿವೈಡ್ ಮಾಡಿದ್ರೆ ಆವಾಗ ಪ್ರತಿಯೊಂದು ಹಲ್ಲಿಗೂ ಫೋರ್ಸ್ ಕಮ್ಮಿ ಬೀಳ್ತದೆ, ಅದು ಜಾಸ್ತಿ ಕಾಲ ಬರ್ತದೆ. ಓಕೆ. ಹಲ್ಲಿನ ವಾಪಸ್ ಹಾಕೋದು ಸಹ ಬೇರೆ ಬೇರೆ ಥರದ್ದುಂಟು. ಹಿಂದಿನ ಕಾಲದಲ್ಲಿ ಎಲ್ಲ ಇದು ಪ್ಲಾಸ್ಟಿಕ್ದು ಇರ್ತಾ ಇತ್ತು, ರಾತ್ರಿ ಅಜ್ಜಿ ಎಲ್ಲ ತೆಗ್ದಿಡ್ತಾ ಇದ್ರು ಮತ್ತೆ ಹಾಕೋತಾ ಇದ್ರು. ಈಗ ಆ ರೀತಿ ಇಲ್ಲ, ಈಗ ಫಿಕ್ಸ್ಡ್ ಪ್ರಾಸೆಸಸ್ ಬಂದಿದೆ, ಫಿಕ್ಸ್ಡ್ ಬ್ರಿಡ್ಜಸ್ ಬಂದಿದೆ. ಕ್ಯಾಪ್ಸ್ ಅಲ್ಲಿ ನಾವು ಪಕ್ಕದ ಹಲ್ಲು ಸಪೋರ್ಟ್ ಅಲ್ಲಿ ತಗೊಂಡು ಹಾಕ್ಬೋದು. ಇನ್ನ ಇಂಪ್ಲಾಂಟ್ಸ್ ಅಂತ ಬಂದಿದೆ, ಅದು ನಾವು ಮೂಳೆ ಒಳಗೆ ಹಾಕಿ ಸ್ಕ್ರೂ ಹಾಕಿ, ಅದು ನಾರ್ಮಲ್ ಹಲ್ ತರಾನೇ ಇರ್ತದೆ. ಸೊ ಅಕಾರ್ಡಿಂಗ್ ಟು ದ ಕಂಡೀಷನ್, ಆ ಪೇಷಂಟಿಗೆ ಹೇಗೆ ಯಾವುದು ಬೆಟರ್ ಆಗ್ತದೆ ಆ ರೀತಿ ನೋಡಿ ಹಲ್ಲು ಹಾಕಿಸೋದು ಒಳ್ಳೆಯದು. ಓಕೆ ಡಾಕ್ಟರ್, ಈಗ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ. ವೀಕ್ಷಕರೇ, ಈಗ ಒಂದು ಸಣ್ಣ ವಿರಾಮದ ನಂತರ ಮತ್ತೆ ನಾವು ನಿಮ್ಮನ್ನು ಭೇಟಿ ಆಗ್ತೀವಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವೀಕ್ಷಕರೇ, ವಿರಾಮದ ನಂತರ ಮತ್ತೆ ಆರೋಗ್ಯ ಸ್ಪರ್ಶ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಡಾಕ್ಟರ್, ನಮ್ಮ ದೇಹದಲ್ಲಿ ಆಗುವಂತಹ ಹಲವಾರು ಬದಲಾವಣೆಗಳು ಅಥವಾ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳಿಂದ ಕೂಡ ನಮ್ಮ ಹಲ್ಲಿನ ಮೇಲೆ ಅದು ತುಂಬಾ ದೊಡ್ಡ ಪರಿಣಾಮವನ್ನು ಬೀರ್ತದೆ ಅಂತ ಹೇಳ್ತಾರೆ. ಸೊ ಯಾವೆಲ್ಲ ಸಮಸ್ಯೆಗಳು ನಮ್ಮ ಹಲ್ಲಿನ ಮೇಲೆ ಎಫೆಕ್ಟ್ ಆಗುತ್ತೆ? ಈಗ ಯಾಕಂದ್ರೆ ಹಲ್ಲು ಇಡೀ ಬಾಡಿಗೆ ಕನೆಕ್ಟ್ ಆಗಿದೆ, ಸೊ ಜನರಲ್ ಆಗಿ ಅಫೆಕ್ಟ್ ಆಗೋದು ಹಲ್ಲಿಗೆ ಸಹ ಅಫೆಕ್ಟ್ ಆಗ್ತದೆ. ಬಟ್ ಇನ್ ಪರ್ಟಿಕ್ಯುಲರ್ ಕೆಲವು ಕಂಡೀಷನ್ಸ್ ಲೈಕ್ ಡಯಾಬಿಟಿಸ್ ಒಂದೊಂದ್ಸಲ ನಾವು ಗಮ್ಸ್ ನೋಡಿ ಹೇಳ್ಬೋದು. ಪೇಷಂಟ್ ಇದು ವಸಡು ನೋಡಿ ಗೊತ್ತಾಗ್ತದೆ. ಎಷ್ಟೊಂದ್ಸಲ ನಾವು ಗಮ್ಸ್ ನೋಡಿ ಇಮಿಡಿಯೇಟ್ ಆಗಿ ಹೇಳ್ತೇವೆ ಒಂದು ಬ್ಲಡ್ ಟೆಸ್ಟ್ ಮಾಡಿಸಿ. ಅವಾಗ ಅವರಿಗೆ ಗೊತ್ತಾಗ್ತದೆ ಅವರಿಗೆ ಬ್ಲಡ್ ಶುಗರ್ ಹೈ ಉಂಟು, ಅದುವರೆಗೂ ಗೊತ್ತಾಗಿರೋದಿಲ್ಲ. ಸೊ ಹೈ ಬ್ಲಡ್ ಶುಗರ್ ಅಂದ್ರೆ ಡಯಾಬಿಟಿಸ್ ಪ್ರಾಬ್ಲಮ್ಸ್, ಅದು ಹಲ್ಲಿನ ಯಾವುದೇ ಪ್ರಾಬ್ಲಮ್ ಇದ್ರೆ ಅದನ್ನ
ಅಗ್ರವೇಟ್ ಮಾಡ್ತದೆ. ಈಗ ನಾರ್ಮಲ್ ಆಗಿ ಡೆಪಾಸಿಟ್ಸ್ ಗ್ರೇಡ್ 1 ಡೆಪಾಸಿಟ್ಸ್ ಇತ್ತು, ಸ್ವಲ್ಪ ಡೆಪಾಸಿಟ್ಸ್ ಇತ್ತು, ನಾವು ವಸಡಲ್ಲಿ ಏನು ಚೇಂಜಸ್ ನೋಡೋದಿಲ್ಲ. ಬಟ್ ಇನ್ ಡಯಾಬಿಟಿಕ್ಸ್ ಅಷ್ಟೇ ಡೆಪಾಸಿಟ್ಸ್ ಅಲ್ಲಿ ಬ್ಲೀಡಿಂಗ್ ಗಮ್ಸು, ಸ್ವೆಲ್ಲಿಂಗ್ ಎಲ್ಲ ಕಾಣ್ಬರ್ತದೆ. ಇನ್ಫೆಕ್ಷನ್ಸ್ ತುಂಬ ಬೇಗ ಸ್ಪ್ರೆಡ್ ಆಗ್ತದೆ. ಸೊ ಅವರು ಡಯಾಬಿಟಿಸ್ ಕಂಟ್ರೋಲಲ್ಲಿ ಇಟ್ಟರೆ ಅವ್ರದ್ದು ಹಲ್ಲು ಮತ್ತು ಓರಲ್ ಹೆಲ್ತ್ ಎಲ್ಲ ಇಟ್ ವಿಲ್ ಬಿ ಬೆಟರ್. ಸೆಕೆಂಡ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಸಹ ಹಾರ್ಮೋನ್ಸಿಂದ ಗಮ್ಸ್ ಮೇಲೆ ಪರಿಣಾಮ ಆಗ್ತದೆ. ಬ್ಲೀಡಿಂಗ್ ಗಮ್ಸ್, ಸ್ವೆಲ್ಲಿಂಗ್ ಇನ್ ದ ಗಮ್ಸ್ ಇಸ್ ಆಲ್ ವೆರಿ ಕಾಮನ್. ಕೆಲವು ಮೆಡಿಕೇಶನ್ಸಿಂದ ಸಹ, ಈಗ ಎಪಿಲೆಪ್ಸಿಗೆ ಮೆಡಿಕೇಶನ್ಸ್ ಉಂಟು, ಕೆಲವು ಹಾರ್ಟ್ ಮೆಡಿಸಿನ್ಸ್ ಉಂಟು, ಅದರಿಂದ ಸಹ ಗಮ್ಸ್ ಮೇಲೆ ಪರಿಣಾಮ ಬೀಳ್ತದೆ, ಸ್ವೆಲ್ಲಿಂಗ್ಸ್ ಆಗ್ತವೆ. ಸೊ ಅದನ್ನ ನಾವು ಮಾನಿಟರ್ ಮಾಡಬೇಕು ಪೇಷಂಟ್ ಆ ಮೆಡಿಕೇಶನ್ ತಗೊಳ್ಳುವಾಗ. ಇನ್ನೊಂದೇನೆಂದರೆ ಹಾರ್ಟ್ ಪ್ರಾಬ್ಲಮ್ಸ್ ಇರುವಾಗ, ಯೂಶಲಿ ಹಾರ್ಟಿದು ಏನೇ ಕಂಡೀಷನ್ ಇರಲಿ ಜಾಸ್ತಿ ಮಟ್ಟಿಗೆ ಬ್ಲಡ್ ಥಿನ್ನರ್ಸ್ ಹಾಕಿರ್ತಾರೆ. ಪೇಷಂಟ್ ಇಸ್ ಟೇಕಿಂಗ್ ಆಸ್ಪ್ರಿನ್ ಆರ್ ಅದರ್ ಬ್ಲಡ್ ಥಿನ್ನರ್ಸ್. ಸೊ ಅದರಿಂದ ಬ್ಲೀಡಿಂಗ್ ಸ್ಟಾಪ್ ಆಗೋದಿಲ್ಲ. ಫಾರ್ ದೆಮ್ ಎನಿ ಇಂಜುರಿ ಇಸ್ ವೆರಿ ಡೇಂಜರಸ್, ಇನ್ಕ್ಲೂಡಿಂಗ್ ಟೂತ್ ರಿಮೂವಲ್. ಸೊ ಹಲ್ಲಿನ ತೆಗೆಸ್ಲಿಕ್ಕೆ ಅಂತವರಿಗೆ ಇಟ್ ಇಸ್ ವೆರಿ ಡೇಂಜರಸ್ ಅನ್ಲೆಸ್ ದೇ ಹ್ಯಾವ್ ಕಾರ್ಡಿಯಾಕ್ ಬ್ಯಾಕಪ್. ಅವರು ಕಾರ್ಡಿಯಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಅದು ಮೆಡಿಸಿನ್ಸ್ನ ಸ್ಟಾಪ್ ಮಾಡಿ ನಂತರ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ಬೋದು. ಮತ್ತು ಅಂಥವರಿಗೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಇಸ್ ವೆರಿ ಗುಡ್. ರೂಟ್ ಕೆನಾಲ್ ಟ್ರೀಟ್ಮೆಂಟ್ ನಾವು ಮಾಡಿದರೆ ಹಲ್ಲು ತೆಗಿಬೇಕಾಗಲ್ಲ. ಅದು ನಾವು ಯಾವುದೇ ಕಂಡೀಷನಲ್ಲಿ ಮಾಡ್ಬೋದು. ದಟ್ ಈಸ್ ಒನ್ ರಿಯಲ್ ಗುಡ್ ಅಡ್ವಾಂಟೇಜ್. ಈವನ್ ಪ್ರೆಗ್ನೆನ್ಸಿ ಟೈಮಲ್ಲಿ ಫಸ್ಟ್ ಟ್ರೈಮೆಸ್ಟರ್, ಫಸ್ಟ್ 3 months, ಲಾಸ್ಟ್ 3 months ನಾವು ಯೂಶಲಿ ಹಲ್ಲನ್ನ ತೆಗೆಯೋದಿಲ್ಲ. ಬಟ್ ಐ ಹ್ಯಾವ್ ಡನ್ ಅ ರೂಟ್ ಕೆನಾಲ್ ಜಸ್ಟ್ 2 days ಬಿಫೋರ್ ಅ ಪೇಷಂಟ್ಸ್ ಡೆಲಿವರಿ. ಜಸ್ಟ್ 2-3 days. ಅದರಿಂದ ಯಾವುದೇ ದೇರ್ ಇಸ್ ನೋ ಸೈಡ್ ಎಫೆಕ್ಟ್ಸ್ ಆರ್ ದೇರ್ ಇಸ್ ನೋ ಹಾರ್ಮ್ ಟು ದ ರೆಸ್ಟ್ ಆಫ್ ದ ಬಾಡಿ. ದೇರ್ ಆರ್ ವೆರಿ ಮಿನಿಮಲ್ ಮೆಡಿಕೇಶನ್ಸ್, ದೇರ್ ಇಸ್ ನೋ ಮಚ್ ಆಫ್ ಪ್ರೊಸೀಜರ್ ಇನ್ವಾಲ್ವ್ಡ್. ಸೊ ಇಟ್ ಈಸ್ ಅ ವೆರಿ ಸೇಫ್ ಟ್ರೀಟ್ಮೆಂಟ್ ಫಾರ್ ಎನಿಬಡಿ ಆನ್ ಬ್ಲಡ್ ಥಿನ್ನರ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಡ್ಯೂರಿಂಗ್ ಎನಿ ಅದರ್. ಈಗ ಕೆಲವರಿಗೆ ಸೇವಿಯರ್ ಥೈರಾಯ್ಡ್ ಪ್ರಾಬ್ಲಮ್ಸ್ ಇರ್ತದೆ, ಅಂಥವರಿಗೆ ಸಹ ನಾವು ಹಲ್ಲು ತೆಗಿಲಿಕ್ಕಾಗೋದಿಲ್ಲ. ಇನ್ ಸಚ್ ಕೇಸಸ್ ರೂಟ್ ಕೆನಾಲ್ ಇಸ್ ದ ಪ್ರಿಫರ್ಡ್ ಟ್ರೀಟ್ಮೆಂಟ್. ಸೊ in all ways in such cases it is always advantageous. So it is good that they know. ಈಗ ಅವರಿಗೆ ಗೊತ್ತಾಗ್ತದೆ, ಈಗ ನನಗೆ ಹಾರ್ಟ್ದು ಕಂಡೀಷನ್ ಉಂಟು, ನಾನು ಮೆಡಿಕೇಶನಲ್ಲಿ ಇದ್ದೇನೆ, ನಾನು ಹೋದಾಗ ಡಾಕ್ಟ್ರಿಗೆ ಹೇಳಬೇಕು. ಹೌದು, ಕರೆಕ್ಟ್. ಡಾಕ್ಟರ್ ನಾವು ಕೇಳ್ತೇವೆ, ನೀವು ಡೈಲಿ ಏನಾರ ಮೆಡಿಕೇಶನ್ ತಗೋತೀರಾ? ಸೊ ಅದ್ರ ಪ್ರಕಾರ ನಾವು ಅವ್ರದ್ದು ಟ್ರೀಟ್ಮೆಂಟ್ನ ಪ್ಲಾನ್ ಮಾಡ್ತೇವೆ. ಸೊ ಅವರು ಕರೆಕ್ಟಾಗಿ ಅವ್ರದ್ದು ಮೆಡಿಕೇಶನ್ಸು ಲಿಸ್ಟು ಎಲ್ಲ ತಗೊಂಡು ಬಂದರೆ ನಮಗೆ ಅವ್ರದ್ದು ಟ್ರೀಟ್ಮೆಂಟ್ ಪ್ಲಾನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಓಕೆ. ಇನ್ನೊಂದು ವಿಚಾರ ಡಾಕ್ಟರ್, ಈ ಕೆಲವರಲ್ಲಿ ಈ ಹಲ್ಲುಗಳು ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ ಅಥವಾ ಕೆಲವೊಂದ್ಸಲ ಕಪ್ಪು ಬಣ್ಣಕ್ಕೆ ತಿರುಗಿ ಅದು ಬ್ರಷ್ ಮಾಡಿದರೂ ಹೋಗೋದಿಲ್ಲ. ಸೊ ಇದಕ್ಕೆ ಏನು ಕಾರಣ, ಹಾಗೂ ಈ ಥರ ಆಗಿದ್ರೆ ಯಾವ ರೀತಿಯ ಟ್ರೀಟ್ಮೆಂಟನ್ನು ತಗೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀರಾ? ಈಗ ಸ್ಟೇನ್ಸ್ ಅಂತೇವೆ, ನೀವು ಹೇಳಿದ್ದು ಕಲೆ ಅಂತ. ಹೌದು. ಸೊ ಅದು 2 ಥರದ್ದು ಇರ್ತದೆ. ಒಂದು ಹಲ್ಲಿನ ಒಳಗಿರ್ತದೆ, ಅದು ಕಂಪ್ಲೀಟ್ ಎನಾಮೆಲ್ ಡೆಂಟಿನ್ ಪಲ್ಪ್ ಒಳಗೆ ಕಂಪ್ಲೀಟ್ ಆಗಿ ಹಲ್ಲು ಕಲರ್ ಚೇಂಜ್ ಆಗಿರ್ತದೆ. ಅದು ಎಷ್ಟೊಂದು ಕಾರಣಗಳಿಂದ ಇರ್ಬೋದು. ಹಲ್ಲು ಫಾರ್ಮೇಷನ್ ಟೈಮಲ್ಲಿ ಕೆಲವು ಕೆಮಿಕಲ್ಸ್, ಕೆಲವು ಅದು ಬಾವಿ ನೀರು, ಕೆಲವು ಹಳ್ಳಿಗಳಲ್ಲಿ ಫ್ಲೋರೋಸಿಸ್ ಅಂತ ಪ್ರಾಬ್ಲಮ್ ಉಂಟು, ನೀವು ಕೇಳಿರ್ಬೋದು. ಸೊ ಫ್ಲೋರೈಡ್ ಜಾಸ್ತಿ ಇದ್ರೆ ಡ್ಯೂರಿಂಗ್ ದ ಡೆವಲಪ್ಮೆಂಟ್ ಏಜ್, ಈಗ ನಾವು ಈ ಏಜ್ ಅಲ್ಲಿ ಫ್ಲೋರೈಡ್ ತಗೊಂಡ್ರೆ ಹಲ್ಲು ಕಲರ್ ಚೇಂಜ್ ಆಗುದಿಲ್ಲ. ಬಟ್ ಹಲ್ಲು ಫಾರ್ಮೇಶನ್ ಸ್ಟೇಜ್ ಅಲ್ಲಿ ಫ್ಲೋರೈಡ್ ತಗೊಂಡ ಮಕ್ಕಳಿಗೆ ಕಲರ್ ಇಂಟರ್ನಲ್ ಸ್ಟೇನ್ಸ್, ಹಲ್ಲು ಒಳಗೇನೆ ಬಣ್ಣ ಬಂದ್ಬಿಡ್ತದೆ. ಕೆಲವು ಮೆಡಿಸಿನ್ಸ್, ಇದು ಸಹ ಟೆಟ್ರಾಸೈಕ್ಲಿನ್ಸ್ ಎಲ್ಲ so many years ಮುಂಚೆ ಅದು ಗೊತ್ತಿರಲಿಲ್ಲ. ಸೊ ದೇ ಯೂಸ್ ಟು ಗಿವ್ ಸ್ಮಾಲ್ ಚಿಲ್ಡ್ರನ್, ದೇ ಯೂಸ್ ಟು ಗಿವ್ ಪ್ರೆಗ್ನೆಂಟ್ ಲೇಡೀಸ್. ಅದು ಹಲ್ಲಿನ ಒಳಗೆ ಅದು ಸ್ಟೇನ್ ಆಗಿ ನಿಂತು ಹೋಗ್ತದೆ. ಡಾಕ್ಟರ್, ಒಂದು ಕರೆ ಇದೆಯಾ ಅಂತ, ಆ ಕರೆ ರಿಸೀವ್ ಮಾಡಿ ವಿಕೆಂಡ್ ಪ್ರೊಸೀಜರ್. ನಮಸ್ತೆ. ಹಲೋ, ನಮಸ್ತೆ. ಹಾಂ, ಹೇಳಿ ಸರ್. ಹೇಳಿ, ಖಂಡಿತ ಹೇಳಿ ಸರ್. ಓಕೆ. ಓಕೆ, ಹಾಂ, ಸೈಡಲ್ಲಿ ವಸಡಲ್ಲಿ
ಸೈಡ್ ಅಲ್ಲಿ ಓಪನ್ ಆಗ್ತದೆ ಹೋಗ್ತದೆ. ಅದರಲ್ಲಿ ಏನಾದ್ರೂ ನಮ್ಮದು ವೇಸ್ಟ್ ಎಲ್ಲ ಕೂತಾಗ ನೋವಾಗ್ತದೆ ಮತ್ತೆ ಒಂಥರ ಬಾಯಿ ಸ್ಮೆಲ್ ಆದಾಗೆ ನನಗೆ ಫೀಲ್ ಆಗ್ತದೆ ಅದು. ನೀವು ಆ ಹಲ್ಲಲ್ಲಿ ಮುಂಚೆ ಟ್ರೀಟ್ಮೆಂಟ್ ಏನಾರ ಆಗಿದ್ಯಾ? ಇಲ್ಲ, ಅಲ್ಲಿಗೆ ಏನಾಗ್ಲಿಲ್ಲ. ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ ಮೇಡಮ್, ಅದು ನಮ್ಮ ಒತ್ತಡ ಉಂಟಲ್ಲ, ಹೌದು, ಲಾಸ್ಟ್ ಹಲ್ಲಲ್ಲಿ, ಹೌದು, ಸೈಡ್ ಅಲ್ಲಿ, ಲಾಸ್ಟ್ ಅಲ್ಲಿ. ಅದು ಹಲ್ಲಿನ ಪ್ರಾಬ್ಲಮ್ ಅಲ್ಲ. ನಿಮ್ಮ ಹಲ್ಲಲ್ಲಿ ಏನು ಕ್ಯಾವಿಟಿ ಇಲ್ಲದೆ ಇದ್ರೆ ಅದು ವಸಡಿನ ಪ್ರಾಬ್ಲಮ್. ಹಲ್ಲಲ್ಲಿ ಪಕ್ಕ ವಸಡಿ ಇರ್ತದಲ್ಲ, ಅದರ ಸೈಡಲ್ಲಿ ಮೂಳೆ ಇರ್ತದೆ. ಅಲ್ಲಿ ಏನಾದರೂ ಡೆಪಾಸಿಟ್ಸ್ ಫಾರ್ಮ್ ಆಗಿ ಒಂದು ಪಾಕೆಟ್ ಆಗಿ ಅದು ಕೀವಾಗಿ ಅದು ನಿಧಾನಕ್ಕೆ ಬರ್ತಾ ಇರ್ತದೆ, ಕ್ರಾನಿಕ್ ಆಗೋಗ್ತದೆ. ನಿಮ್ಗೇನು ಅಷ್ಟು ನೋವು ಇರೋದಿಲ್ಲ. ಹಾ, ಹೌದು. ಈ ಕೇಸಸ್ ಅಲ್ಲಿ ಒಮ್ಮೆ ನೀವು ಅದು ಕ್ಲೀನಿಂಗ್ ಮಾಡಿಸಿ ಮತ್ತೆ ಅದು ಸೈಡಲ್ಲಿ ಎಕ್ಸ್ಟ್ರಾ ಪಾಕೆಟ್ ತರ ಏನಾರ ಇದ್ರೆ ಅದಕ್ಕೆ ಒಂದು ಮಸಾಜ್ ಮಾಡಲಿಕ್ಕೆ ಒಂದು ಜೆಲ್ ಯೂಸ್ ಮಾಡಿ ಮತ್ತೆ ಒಮ್ಮೆ ಅದನ್ನ ನಾವು ಪಾಕೆಟ್ ಎಲ್ಲ ಕ್ಲೀನ್ ಮಾಡಿ ಕ್ಲೋಸ್ ಮಾಡಿದ್ರೆ ಅದು ನಿಮಗೆ ಪ್ರಾಬ್ಲಮ್ ರಿಕರ್ ಆಗೋದಿಲ್ಲ. ನೀವು ಇದು ಟ್ರೀಟ್ಮೆಂಟ್ ಮಾಡಿಸಿ, ನೀವು ತೋರಿಸಿ. ಓಕೆ, ಟೆನ್ಷನ್ ಮಾಡಬೇಡಿ, ಇದು ಚಿಕ್ಕ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ನಾವು ಸ್ಟೇನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಹಳದಿ ಮತ್ತು ಹೌದು ಕಪ್ಪು ಬಣ್ಣದ. ಸೊ ಇದು ನಾನು ಹೇಳಿದ್ದು ಇದು ಇಂಟರ್ನಲ್ ಸ್ಟೇನ್ಸ್, ಅಲ್ಲಿನ ಒಳಗೆ ಆಗೋ ಸ್ಟೇನ್ಸ್. ಥರ್ಡ್ಲಿ ಇಂಜುರಿಯಿಂದ ಒಮ್ಮೊಮ್ಮೆ ಏನಾರ ಏಟ್ ಬಿದ್ದು ಒಮ್ಮೊಮ್ಮೆ ಮಗುನೇ ಬಿದ್ದೋಗ್ತದೆ ನಾವು ಎತ್ತಿರುವಾಗ, ಇಲ್ಲ ತಲೆ ತಾಗ್ತದೆ. ಆಗ ಹಲ್ಲು ಸ್ವಲ್ಪ ಒಳಗೆ ಮೂವ್ ಆದ್ರೆ ಅದರ ಒಳಗಿನ ಬ್ಲಡ್ ಸಪ್ಲೈ ಕಟ್ ಆಗೋಗ್ತದೆ. ಸೊ ಹಲ್ಲು ಒಳಗೆ ಏನು ಬ್ಲಡ್ ಇರ್ತದೋ ಅದರಿಂದ ಅಯರ್ನ್ ಎಲ್ಲ ಡೆಂಟಿನಲ್ಲೆಲ್ಲ ಕಲೆಕ್ಟ್ ಆಗಿ ಹಲ್ಲಿನ ಕಲರ್ ಬ್ರೌನ್ ಆಗೋಗ್ತದೆ. ಅದಕ್ಕೆ ನಾವು ಡೆಡ್ ಟೂತ್ ಅಂತೇವೆ. ಸೊ ಅದು ಸಹ ಇಂಟರ್ನಲ್ ಆಗಿ ಸ್ಟೇನ್ ಆಗ್ತದೆ. ಸೊ ಈ ಸ್ಟೇನ್ಸ್ಗೆ ನಾವು ಹಲ್ಲಿನ ಒಳಗಿಂದ ಟ್ರೀಟ್ಮೆಂಟ್ ಮಾಡಬೇಕು. ಸಮ್ಟೈಮ್ಸ್ ಬ್ಲೀಚಿಂಗ್, ರೂಟ್ ಕೆನಾಲ್ ಮಾಡಿ ಬ್ಲೀಚ್ ಮಾಡಬೇಕಾಗ್ತದೆ. ಕೆಲವು ಸಲ ಅದು ಸಹ ಸಾಕಾಗೋದಿಲ್ಲ. ಸೊ ಹಲ್ಲಿಗೆ ಕ್ಯಾಪ್ ಹಾಕಬೇಕಾಗ್ತದೆ. ಈಗ ನ್ಯೂ ಕ್ಯಾಪ್ಸ್, ಮೆಟಲ್ ಫ್ರೀ ಕ್ಯಾಪ್ಸ್ ಬಂದಿದೆ. ಅದರಲ್ಲಿ ಒಳಗಿಂದು ಮೆಟಲ್ ಇರೋದೇ ಇಲ್ಲ. ಸೊ ದ ಹೋಲ್ ಥಿಂಗ್ ಇಸ್ ಪೋರ್ಸಲಿನ್, ಸೆರಾಮಿಕ್. ಸೊ ಯು ಗೆಟ್ ಅ ವೆರಿ ವೆರಿ ಗುಡ್ ಎಸ್ಥೆಟಿಕ್ಸ್. ತುಂಬಾ ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ತದೆ, ಗೊತ್ತೇ ಆಗುದಿಲ್ಲ ಇಟ್ಟಿರೋದು, ಕ್ಯಾಪ್ ಹಾಕಿರೋದು ಗೊತ್ತಾಗಲ್ಲ ನಮಗೆ. ಸೊ ಆ ಥರದ್ದು ಎಷ್ಟೊಂದು ಹೊಸ ಹೊಸ ಚೆನ್ನಾಗಿ ಕ್ಯಾಪ್ಸ್ ಬಂದಿದೆ. ದಟ್ ಈಸ್ ಅಲ್ಟಿಮೇಟ್ ಟ್ರೀಟ್ಮೆಂಟ್ ಸ್ಟೇನ್ಸ್ ಹೋಗದಿದ್ರೆ. ಈಗ ಎಕ್ಸ್ಟರ್ನಲ್ ಸ್ಟೇನ್ಸ್, ಈಗ ಸ್ಮೋಕಿಂಗ್ ಇಂದ ಸ್ಟೇನ್ ಆಗ್ತದೆ, ಟೀ ಕಾಫಿ ಕುಡಿಯೋದ್ರಿಂದ ಸ್ಟೇನ್ ಆಗ್ತದೆ, ಎಲೆ ಅಡಿಕೆ ಹಾಕೋದ್ರಿಂದ ಸ್ಟೇನ್ ಆಗ್ತದೆ, ಈ ಮಿರಿಂಡಾ ಎಲ್ಲ ಕುಡಿಯೋದ್ರಿಂದ ಸ್ಟೇನ್ ಆಗ್ತದೆ. ಸೊ ಇದೆಲ್ಲ ಹೊರಗಿಂತ ಸ್ಟೇನ್ ಆಗುದು. ಇದಕ್ಕೆ ನಾವು ಕ್ಲೀನಿಂಗ್, ಪಾಲಿಶಿಂಗ್ ಮಾಡಿದ್ರೆ, ಒಮ್ಮೊಮ್ಮೆ ಇನ್ ಬ್ಯಾಡ್ ಕೇಸಸ್ ಒಂದು ಬ್ಲೀಚಿಂಗ್ ಮಾಡಿದ್ರೆ ಇಟ್ ಶುಡ್ ಬಿ ಫೈನ್. ಇನ್ನು ಕೆಲವು ಸಲ ಕೆಲವು ಬ್ಯಾಕ್ಟೀರಿಯಾ ಇರ್ತವೆ ವಿಚ್ ಡೋಂಟ್ ಆಕ್ಚುಲಿ ಹಾರ್ಮ್ ದ ಟೂತ್. ಅವು ಕ್ಯಾವಿಟೀಸ್ ಮಾಡೋದಿಲ್ಲ, ದೇ ಡೋಂಟ್ ಫಾರ್ಮ್ ಕ್ಯಾವಿಟೀಸ್. ಇನ್ಸ್ಟೆಡ್ ಅವು ಸ್ಟೇನ್ಸ್ ಫಾರ್ಮ್ ಮಾಡ್ತವೆ, ಬ್ಲ್ಯಾಕ್ ಕಲರ್ ಸ್ಟೇನ್ಸ್. ನಾವು ಕ್ಲೀನ್ ಮಾಡ್ತೇವೆ, ಎವ್ರಿ 3 months ಆದ್ಮೇಲೆ ಮತ್ತೆ ಎಲ್ಲ ಫಾರ್ಮ್ ಆಗುತ್ತೆ. ಸೊ ದಟ್ ಈಸ್ ಬಿಕಾಸ್ ಆಫ್ ಕ್ರೋಮೋಜೆನಿಕ್ ಬ್ಯಾಕ್ಟೀರಿಯಾ ಅಂತೇವೆ, ಕಲರ್ ಪ್ರೊಡ್ಯೂಸಿಂಗ್ ಬ್ಯಾಕ್ಟೀರಿಯಾ. ಸೊ ಅದು ಸಹ ದಟ್ ಈಸ್ ಆಲ್ಸೋ ಅ ಸಿಂಪಲ್ ಪ್ರಾಬ್ಲಮ್. ಅದಕ್ಕೆ ಸಹ ಪಾಲಿಶಿಂಗ್ ಮಾಡಿ ಸಮ್ ಸ್ಪೆಷಲ್ ಮೆಡಿಕೇಶನ್ಸ್ ಸ್ವಲ್ಪ ಲಾಂಗ್ ಟರ್ಮ್ ಅವ್ರು ಯೂಸ್ ಮಾಡಿದ್ರೆ ಇಟ್ ವಿಲ್ ನಾಟ್ ರಿಕರ್. ಓಕೆ, ಇಟ್ ಈಸ್ ನಾಟ್ ಅ ಪ್ರಾಬ್ಲಮ್. ಓಕೆ ಡಾಕ್ಟರ್, ಆಮೇಲೆ ಈ ಮೆಕ್ಯಾನಿಕಲ್ ಬ್ರಷ್ ಅಂತ ಹೇಳೋದು ಹೊಸ ಕಾನ್ಸೆಪ್ಟ್ ಒಂದು ಬಂದಿದೆ ಅಂತ ಕೇಳ್ತೀವಿ. ಸೊ ಏನಿದು, ಇಸ್ ದಟ್ ಗುಡ್? ಇದು ಇಟ್ ಈಸ್ ಅನ್ ಎಲೆಕ್ಟ್ರಿಕಲ್ ಬ್ರಷ್. ಅದರದ್ದು ಚಿಕ್ಕ ಹೆಡ್ ಇರ್ತದೆ. ಅದರ ಅಡ್ವಾಂಟೇಜ್ ಏನಂದ್ರೆ ಅದು ಎಲ್ಲಾ ಜಾಗಗಳು, ನಮ್ದು ಲಾಂಗ್ ಬ್ರಷ್ಗಿಂತ ಅದು ಸ್ಮಾಲ್ ಹೆಡ್ ಇರೋದ್ರಿಂದ ಎಲ್ಲಾ ಸ್ಪೇಸಸ್ಗೆ ಅದು ರೀಚ್ ಆಗ್ತದೆ. ಇಟ್ ವಿಲ್ ರೀಚ್ ಟಿಲ್ ದ ಬ್ಯಾಕ್ ಆಫ್ ದ ಟೀತ್, ಇನ್ ಸೈಡ್, ಎವ್ರಿವೇರ್. ಮತ್ತೆ ಅದು ಅದಕ್ಕೆ ಕೆಲವು ಇದರಲ್ಲಿ ಟೈಮರ್ಸ್ ಎಲ್ಲ ಇರ್ತವೆ. ನಾವು ಯೂಶಲಿ ಬ್ರಷ್ ಮಾಡುವಾಗ ಏನ್ ಟೈಮ್ ನೋಡೋದಿಲ್ಲ, ಹಿಂಗೆ ಮಾಡ್ತೇವೆ, ಹಿಂಗೆ ಮಾಡ್ತೇವೆ, ಆಯ್ತು ವಾಶ್ ಮಾಡ್ಬಿಡ್ತೇವೆ. ಸೊ ಬಟ್ ಅದರಲ್ಲಿ ಟೈಮರ್ ಇರ್ತದೆ. ಸೊ ಅದು ಟೈಮರ್ ಬರುವವರೆಗೆ ನಾವು ಬ್ರಷ್ ಮಾಡ್ತೇವೆ. ಸೊ ಕಂಪ್ಲೀಟ್ ಆಗಿ ಬ್ರಷ್ ಆಗ್ತದೆ. ಸೊ ದ ಕ್ಲೀನಿಂಗ್ ಇಸ್ ಬೆಟರ್. ಇನ್ನೊಂದು ಏನಂದ್ರೆ ಫಾರ್ ಸಮ್ ಪೀಪಲ್, ಈಗ ಕೆಲವರಿಗೆ ಸಮ್ ನರ್ವ್ ಕಂಡೀಷನ್ಸ್ ಇರ್ತವೆ. ದೇ ಆರ್ ನಾಟ್ ಏಬಲ್ ಟು handle a toothbrush and use it properly. Some people, some children, they are not able to, due to some
ನ್ಯೂರಲಾಜಿಕಲ್ ಕಂಡೀಷನ್ಸ್, ಸ್ಪೆಷಲ್ ನೀಡ್ಸ್ ಚಿಲ್ಡ್ರನ್ ಆ್ಯಂಡ್ ಆಲ್ ದಟ್. ಸೊ ಅವರಿಗೆ ಫಾರ್ ದೆಮ್ ಇಟ್ ಈಸ್ ವೆರಿ ಯೂಸ್ಫುಲ್, ಯಾಕೆಂದರೆ ಇಟ್ ಈಸ್ ಡನ್ ವೆರಿ ಫಾಸ್ಟ್ ಆ್ಯಂಡ್ ಥರೋಲಿ. ಓಕೆ. ಡಿಸ್ಅಡ್ವಾಂಟೇಜಸ್ ಏನಂದರೆ ಅದರಿಂದ ಕೆಲವರಿಗೆ ಸೆನ್ಸಿಟಿವಿಟಿ ಜಾಸ್ತಿ ಆಗ್ತದೆ. ಸೊ ನಿಮ್ಮ ಹಲ್ಲಲ್ಲಿ ಆಲ್ರೆಡಿ ಸೆನ್ಸಿಟಿವಿಟಿ ಇದ್ದರೆ ಐ ವುಡ್ ನಾಟ್ ರೆಕಮೆಂಡ್ ಯೂಸಿಂಗ್ ಅ ಮೆಕ್ಯಾನಿಕಲ್ ಬ್ರಷ್. ಓಕೆ. ಸೆಕೆಂಡ್ಲಿ ಅದು ನೀವು ಕ್ಯಾರಿ ಮಾಡುವಾಗ ಅದ್ರದ್ದು ಬ್ಯಾಟ್ರೀಸ್ ಎಲ್ಲ ತಗೋಬೇಕು, ಅದು ಚೇಂಜ್ ಮಾಡಬೇಕು. ಪ್ಲಸ್ ಅದು ನಾರ್ಮಲ್ದಿಕ್ಕಿಂತ ಎಕ್ಸ್ಪೆನ್ಸಿವ್ ಉಂಟು. ಸೊ ಎಲ್ಲರಿಗೆ ಸಹ ದೇ ಮೇ ನಾಟ್ ಬಿ ಏಬಲ್ ಟು ಅಫೋರ್ಡ್. ಓಕೆ. ಬಟ್ ಯೂಶಲಿ ನಾವು if we are using a soft and small headed brush and if we put in a little bit of effort, we should be able to ನಾವು ಎಲ್ಲ ಜಾಗಗಳು ನಾರ್ಮಲ್ ಬ್ರಷಲ್ಲಿ ಸಹ ಬ್ರಷ್ ಮಾಡಲಿಕ್ಕಾಗುತ್ತೆ. ದೇರ್ ಇಸ್ ನೋ ಎಕ್ಸ್ಕ್ಯೂಸ್. ಓಕೆ. ಓಕೆ ವೀಕ್ಷಕರೇ, ಇಷ್ಟೊತ್ತು ನಾವು ಇಂದಿನ ಈ ಆರೋಗ್ಯ ಸ್ಪರ್ಶ ಕಾರ್ಯಕ್ರಮದಲ್ಲಿ ದಂತ ಪುನಶ್ಚೇತನ ಹಾಗೂ ರೂಟ್ ಕೆನಲ್ ಚಿಕಿತ್ಸೆ ಬಗ್ಗೆ ಹಾಗೂ ಈ ದಂತ ಚಿಕಿತ್ಸೆಗೆ ಸಂಬಂಧಪಟ್ಟ ಹಲವಾರು ವಿಷಯಗಳ ತುಂಬ ಸ್ಪಷ್ಟವಾಗಿ ನಮಗೆ ಡಾಕ್ಟರ್ ಉಷಾ ಕಾರ್ತಿಕೇಯ ಉಚ್ಚಿಲ ಅವರು ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಬಂದು ಈ ಎಲ್ಲ ಇನ್ಫಾರ್ಮೇಷನ್ ನಮಗೆ ಕೊಟ್ಟಿರೋದಕ್ಕಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಧನ್ಯವಾದಗಳು ಮೇಡಮ್. ವೀಕ್ಷಕರೇ, ಇಂದಿನ ಆರೋಗ್ಯ ಸ್ಪರ್ಶದಲ್ಲಿ ದಂತ ಚಿಕಿತ್ಸೆ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಮುಂದಿನ ವಾರ ಇದೇ ಸಮಯಕ್ಕೆ ಮತ್ತೆ ಆರೋಗ್ಯ ಸ್ಪರ್ಶ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ನಿಮಗೆಲ್ಲರಿಗೂ ಧನ್ಯವಾದಗಳು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.